ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ರೆಸಿಡೆಂಟ್ಸ್ ರೂಲ್ ಬಗ್ಗೆ ನೋಡ್ತಾ ಇದ್ವಿ. ನಿಮ್ಮ ಆರ್ಟಿಕಲ್ 356 ಮತ್ತು ಆರ್ಟಿಕಲ್ 365 ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಜೊತೆಗೆ ಈ ಒಂದು ಕ್ಲಾಸ್ ಎಂಡಲ್ಲಿ ನಾವು ಒಂದು ಆನ್ಸರ್ ರೈಟಿಂಗು, ಮೇನ್ಸ್ ಆನ್ಸರ್ ರೈಟಿಂಗ್ದು ಒಂದು ಡಿಸ್ಕಸ್ ಮಾಡೋಣ, ಹೇಗೆ ಬರೀಬೇಕು ಏನು ಎತ್ತ ಅಲ್ಲ, ಸರಿನಾ? ಸೊ ಹಾಗಾಗಿ ಈ ವಿಡಿಯೋನ ಡೀಟೇಲಾಗಿ ಕಂಪ್ಲೀಟಾಗಿ ನೋಡಿ. ಯಾಕಂತಂದರೆ ಅಕಸ್ಮಾತ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಲಿಲ್ಲ ಅಂತಂದರೆ, ಕ್ಲಾಸ್ ಅಥವಾ ನೀವು ಯಾವುದೋ ಒಂದು ಪಾಯಿಂಟ್ ಅರ್ಥ ಆಗಲಿಲ್ಲ ಅಂತಂದರೂ ಕೂಡ ಆನ್ಸರ್ ರೈಟಿಂಗಲ್ಲಿ ತುಂಬ ಕಷ್ಟ ಆಗ್ತದೆ, ಆಯಿತಾ? ಕಾನ್ಸೆಪ್ಚುವಲ್ ಕ್ಲಾರಿಟಿನೇ ಇಲ್ಲ ಅಂದಾಗ ಆನ್ಸರ್ ರೈಟಿಂಗಲ್ಲಿ ನೀವು ಏನು ಥಿಂಕ್ ಮಾಡಿ ಏನೂ ಬರೋದಕ್ಕಾಗಲ್ಲ, ಆಯಿತಾ? ಸೊ ಹಾಗಾಗಿ ವಿಡಿಯೋನ ಡೀಟೇಲಾಗಿ ನೋಡಿ ಅಂತ ಹೇಳ್ತಾ ಕ್ಲಾಸ್ನ ಶುರು ಮಾಡ್ತೀನಿ, ಆಯಿತಾ? ಇನ್ನೊಂದು, ಈ ವಿಡಿಯೋ UPSC ಮತ್ತು ಪ್ರಿಲಿಮ್ಸು ಮತ್ತು ಮೇನ್ಸ್ಗೆ ಹೆಲ್ಪ್ ಆಗುತ್ತಾ ಅಂತ ತುಂಬ ಜನ ಟೆಲಿಗ್ರಾಮಲ್ಲಿ ಕೇಳ್ತಾಯಿದ್ರು ನನಗೆ. ನೋಡ್ರಪ್ಪ, ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ನೀವು ಯಾವ ಎಕ್ಸಾಮ್ PSI ಬರೀರಿ, ಯಾವುದಾದ್ರು ಎಕ್ಸಾಮ್ ಬರೀರಿ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ಆಯಿತಾ? ಅವ್ನು ಯಾವ ಥರ, ಈಗ ಪ್ರೆಸಿಡೆಂಟ್ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂದಾಗ ನೀವು ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಾರಿಟಿ ತೊಗೊಬಿಟ್ರೆ ಅವ್ನು ಯಾವ ಕ್ವಶನ್ನಾದ್ರು ಕೇಳಿ ನೀವು ಬರೆಯೋದಕ್ಕೆ ರೆಡಿ ಇರ್ತೀರಾಗ, ಸರಿನಾ? ಸೊ ಹಾಗಾಗಿ ಇಲ್ಲಿ ನಾನು ಯಾವುದು ಕೂಡ ಡಿಫ್ರೆನ್ಷಿಯೇಟ್ ಮಾಡಲ್ಲ, ಇದು ಬರೀ ಪ್ರಿಲಿಮ್ಸ್ಗೆ, ಇದು ಮೇನ್ಸ್ಗೆ ಅಂತಲ್ಲ. ನಾನು ಎರಡೂ ಕೂಡ ಮಿಕ್ಸ್ ಮಾಡಿ ನಾನು ಈ ಥರ ನೋಟ್ಸ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಸೊ ಹಾಗಾಗಿ ಇದಿಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಎಲ್ಲ ಎಕ್ಸಾಮ್ಸ್ ಬರೆಯೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಗೌರ್ಮೆಂಟ್ ಎಕ್ಸಾಮ್ ಯಾವುದಾಗಲಿ, STA, FDA, PSI, SI ಯಾವುದಾದ್ರು ಎಕ್ಸಾಮ್ ಬರ್ರಪ್ಪ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ಆದರೆ ಏನು ಅಂತಂದರೆ ನಿಮಗೆ ಸ್ಟೇಟ್ಮೆಂಟ್ ಬೇಸ್ ಜಾಸ್ತಿ ಕ್ವಶನ್ ಕೇಳೋದು ನಿಮ್ಮ UPSCಲೇ. ಸೊ ಹಾಗಾಗಿ ನಾನು ಆದಷ್ಟು ಡೀಟೇಲಾಗಿ ಕೊಟ್ಟಿದ್ದೀನಿ, ಸರಿನಾ? ತಲೆ ಕೆಡಿಸ್ಕೊಬೇಡಿ, UPSC ಅವ್ರು ತಲೆ ಕೆಡಿಸ್ಕೊಬೇಡಿ. ಓಕೆ, ಶುರು ಮಾಡಲಾಂಗ್ರೆ. ಸೊ ಏನಿದು ಪ್ರೆಸಿಡೆಂಟ್ಸ್ ರೂಲ್? ಸೊ ಮೊದಲನೇದಾಗಿ, ಸೊ ಪ್ರೆಸಿಡೆಂಟ್ ರೂಲ್ ರೆಫರ್ಸ್ ಟು ಅ ಸಿಚುಯೇಷನ್ ವೇರ್ ದ ಸೆಂಟ್ರಲ್ ಗೌರ್ಮೆಂಟ್ ಟೇಕ್ಸ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್ ಬಿಕಾಸ್ ಆಫ್ ದ ಸ್ಟೇಟ್ ಫೇಲ್ಸ್ ಟು ದ ಫಂಕ್ಷನ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ಅಕಸ್ಮಾತು ಯಾವ ರಾಜ್ಯ ಸಂವಿಧಾನದ ಒಂದು ಏನಿದೆ ಸಂವಿಧಾನವನ್ನು ಉಲ್ಲಂಘಿಸಿ ಅವರು ಅಂದರೆ ಫೇಲ್ ಟು ಫಂಕ್ಷನ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್, ಆಯಿತಾ? ಸಂವಿಧಾನದ ವಿರುದ್ಧ ನಡ್ಕೊಳ್ಳೋದಾಗಿರ್ಬೋದು, ಸಂವಿಧಾನದ ವಿರುದ್ಧ ಏನೋ ಒಂದು ಕೆಲಸ ಮಾಡೋದಾಗಿರ್ಬೋದು, ಏನೋ ಒಂದು ಯಾವುದೇ ಒಂದು ಸ್ಟೇಟ್ ಆ ಥರ ಒಂದಷ್ಟು ಕೆಲಸಗಳನ್ನ ಮಾಡಿದ್ರೆ, ಅಂಥ ಸಿಚುಯೇಷನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬಂದು, ನೋಡಪ್ಪ ನೀನು ಆಟಾಡಿ ಸಾಕು, ಕೂಡ ನಾನು ಆಟಾಡ್ತೀನಿ ಅಂದ್ಬಿಟ್ಟು ಆಡಳಿತ ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಎರಡು ಪವರ್ನ ಕೂಡ ಕಿತ್ಕೊಳ್ಳುತ್ತೆ, ಆಯಿತಾ? ಸೊ ಇಲ್ಲಿ ಜುಡಿಷಿಯರಿ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ, ಜುಡಿಷಿಯರಿ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರುತ್ತೆ, ಸರಿನಾ? ಯಾರು ಕೂಡ ಯಾವ ಎಮರ್ಜೆನ್ಸಿ ಬಂದರೂ ಕೂಡ ಇಲ್ಲಿ ಜುಡಿಷಿಯರಿನ ಮುಟ್ಟೋದಕ್ಕೆ ಆಗೋದಿಲ್ಲ. ಜುಡಿಷಿಯರಿ ಇಸ್ಲಕ್ಕೆ ಇಂಡಿಪೆಂಡೆಂಟ್ ಬಾಡಿ ಆಗ್ಬಿಡುತ್ತಾಗ, ಆಯಿತಾ? ಸೊ ಅದು ಸಪ್ರೇಟ್ ಬಾಡಿ, ಆಯಿತಾ? ಸೊ ನಿಮ್ಮ ಆರ್ಟಿಕಲ್ 50 ಹೇಳುತ್ತೆ ಸಪ್ರೇಟ್ ಯಾವುದೋ DPS ಬೆಲೆ ಸಪ್ರೇಟ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯರಿ ಅಂತ. ಸೊ ಹಾಗಾಗಿ ಇಲ್ಲಿ ಎಕ್ಸಿಕ್ಯೂಟಿವ್ ಆದ ಕಾರಣಕ್ಕೂ ಕಂಟ್ರೋಲ್ ಮಾಡೋದಿಲ್ಲ, ಎಕ್ಸಿಕ್ಯೂಟಿವ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಲೆಜಿಸ್ಲೇಟಿವ್ನ ಅಂತಂದರೆ ನಿಮ್ಮ ಸ್ಟೇಟ್ ಲೆಜಿಸ್ಲೇಚರ್ನ ಪಾರ್ಲಿಮೆಂಟ್ ಕಂಟ್ರೋಲ್ ಮಾಡುತ್ತೆ. ಸೊ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಯಾವಾಗ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟೇಟ್ ಎಮರ್ಜೆನ್ಸಿ ಅಂತಲೂ ಕರೀತಾರೆ ಮತ್ತು ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಅಂತಲೂ ಕರೀತಾರೆ. ಸೊ ಇಟ್ ಈಸ್ ಇಂಪೋಸ್ಡ್ ಅಂಡರ್ ದ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್, ಆಯಿತಾ? ಸೊ ಇಷ್ಟು ಇಂಟ್ರೊಡಕ್ಷನ್. ಆದರೆ ನೆಕ್ಸ್ಟ್ ಗ್ರೌಂಡ್ಸ್ ಆಫ್ ಇಂಪೋಸಿಷನ್. ಸೊ ಮೊದಲನೇದು ನಿಮ್ಮ ಆರ್ಟಿಕಲ್ 355 ಏನು ಹೇಳುತ್ತೆ ಅಂತಂದರೆ, ಇಟ್ ಈಸ್ ಅ ಡ್ಯೂಟಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಎನ್ಶೋರ್ ದಟ್ ದ ಗೌರ್ಮೆಂಟ್ ಆಫ್ ಎವ್ರಿ ಸ್ಟೇಟ್ ಫಂಕ್ಷನ್ಸ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ಸೊ ಆರ್ಟಿಕಲ್ 355 ಏನು ಹೇಳುತ್ತೆ ಅಂತಂದರೆ, ನೋಡಪ್ಪ ಇದು ನಿನ್ನ ಕೆಲಸ, ಯಾರ್ದು? ಸೆಂಟ್ರಲ್ ಗೌರ್ಮೆಂಟು ಇದು ನಿನ್ನ ಕೆಲಸ ಏನಿರುತ್ತೆ ಅಂತಂದರೆ, ಎಲ್ಲ ಸ್ಟೇಟ್ ಗೌರ್ಮೆಂಟು ಸಂವಿಧಾನದ ಪರವಾಗಿ ಅಂದರೆ ಸಂವಿಧಾನದ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಅವರು ಕೆಲಸ ಮಾಡ್ಕೊಂಡು ಹೋಗಬೇಕು, ಆಯಿತಾ? ಗೌರ್ಮೆಂಟ್ ಎಲ್ಲ ಸಂವಿಧಾನದ ಕೆಳಗಡೆ ಕೆಲಸ ಮಾಡಬೇಕು, ಯಾವುದೇ ಕಾರಣಕ್ಕೂ ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಿರೋ ರೀತಿ ನೀವು ನೋಡ್ಕೋ ಅಂತ ಹೇಳೋದು ಯಾವುದು ಅಂತಂದರೆ ಆರ್ಟಿಕಲ್ 355. ಇನ್ನೊಂದ್ಸತಿ ಹೇಳ್ತೀನಿ, ಆರ್ಟಿಕಲ್ 355 says that it is a duty of a central government to ensure that the government of every state functions as per the constitution. ಎಲ್ಲ ಕೂಡ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸಬೇಕು, ಸಂವಿಧಾನದ ವಿರುದ್ಧವಾಗಲಿ ಅಥವಾ ಸಂವಿಧಾನವನ್ನು ಮೀರಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು, ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಸೆಂಟ್ರಲ್ ಗೌರ್ಮೆಂಟು ಅಂತ ಹೇಳೋ ಯಾವ ಆರ್ಟಿಕಲ್ ಅಂತಂದರೆ ನಿಮ್ಮ ಆರ್ಟಿಕಲ್ 355. If a state fails to follow the constitutional provisions, the center can intervene under article 356. ನೋಡಿ, ಅಕಸ್ಮಾತು ಸ್ಟೇಟ್ಗಳು ಅಕಸ್ಮಾತು ಸಂವಿಧಾನದ ಪರವಾಗಿ ಏನು ಅಂದ್ರೆ ಕೆಲಸ ಮಾಡ್ಕೊಂಡು ಹೋಗಲಿಲ್ಲ, ಸಂವಿಧಾನದ ಪ್ರಕಾರ ಒಂದು ಕೆಲಸ ಮಾಡ್ಕೊಂಡು ಹೋಗಲಿಲ್ಲ ಅಂತಂದಾಗ ಸೆಂಟರ್ ಬಂದು ಮಧ್ಯೆ ಇಂಟರ್ವ್ಯೂನ್ ಆಗಿ ಆ ಒಂದು
ಕೊಟ್ಟಿರುವಂತಹ ಒಂದು ಕೆಲಸವನ್ನು, ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಏನು ಆ್ಯಕ್ಚುಲಿ ಕೆಲಸ ಇರುತ್ತೋ ಅದನ್ನು ಕಿತ್ಕೊಳ್ಳುತ್ತೆ. ನೋಡಪ್ಪ ನೀನು ಮಾಡಿ ಸಾಕು, ಕೊಡು, ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಕಿತ್ಕೊಳ್ಳುತ್ತೆ. ಇದು ಆರ್ಟಿಕಲ್ 356 ಹೇಳೋದು. ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇಫ್ ಅ ಸ್ಟೇಟ್ ಫೇಲ್ಸ್ ಟು ಫಾಲೋ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್, ದ ಸೆಂಟರ್ ಕ್ಯಾನ್ ಇಂಟರ್ವೀನ್ ಅಂಡರ್ ದ ಆರ್ಟಿಕಲ್ 356. ಅರ್ಥ ಆಯ್ತಾ? ನೆಕ್ಸ್ಟು ಪಾಪ್ಯುಲರ್ ನೇಮ್ಸ್ ಫಾರ್ ಆರ್ಟಿಕಲ್ 356. 3 ಹೆಸರು ಇದೆ ಅಂತೆ. ಒಂದು ಪ್ರೆಸಿಡೆಂಟ್ ರೂಲ್ ಅಂತಾರೆ, ಸ್ಟೇಟ್ ಎಮರ್ಜೆನ್ಸಿ ಅಂತಾರೆ, ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಅಂತಲೂ ಕೂಡ ಕರೀತಾರೆ. ಆಯಿತಾ? ಸೊ ನೆಕ್ಸ್ಟು ನಿಮ್ಮ ಆರ್ಟಿಕಲ್ 356 ಬಗ್ಗೆ ಹೇಳೋದಾದರೆ, ಆರ್ಟಿಕಲ್ 356 ಡೈರೆಕ್ಟ್ ಗ್ರೌಂಡ್ ಫಾರ್ ಅ ಪ್ರೆಸಿಡೆಂಟ್ ರೂಲು ಹೇಳೋದಾದರೆ, ಸೊ ದಿಸ್ ಆರ್ಟಿಕಲ್ಸ್ ಅಲೋ ದ ಪ್ರೆಸಿಡೆಂಟ್ ಟು ಇಂಪೋಸ್ ದ ಪ್ರೆಸಿಡೆಂಟ್ ರೂಲ್ ಇಫ್ ಈ ಬಿಲೀವ್ಸ್ ದಟ್ ದ ಸ್ಟೇಟ್ ಗವರ್ನಮೆಂಟ್ ಕೆನಾಟ್ ಫಂಕ್ಷನ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ಅರ್ಥ ಆಯ್ತಾ? ಸೊ ಆರ್ಟಿಕಲ್ 356 ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡಿದ್ವಿ ಮುಂಚೆನೆ ಅಲ್ವಾ? ಸೊ ಇಲ್ಲೇ ಹೇಳಿದ್ದು ಆರ್ಟಿಕಲ್ 356 ಅಂದರೆ, ಇಫ್ ಅ ಸ್ಟೇಟ್ ಫೇಲ್ಸ್ ಟು ಫಾಲೋ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ದ ಸೆಂಟರ್ ಕ್ಯಾನ್ ಇಂಟರ್ವೀನ್ ಅಂತ ಹೇಳಿದೆ. ಅಂದರೆ ಸೆಂಟರ್ ಅಂತಂದರೆ ಯಾರು ಬರ್ತಾರೆ ಇಲ್ಲಿ? ಅಂದರೆ ಪ್ರೆಸಿಡೆಂಟ್ ಅವ್ರು ಬರ್ತಾರೆ ಇಲ್ಲಿ. ನೋಡಿ, ದಿಸ್ ಅಲೋಸ್ ಪ್ರೆಸಿಡೆಂಟ್. ನೋಡಿ, ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾರೆ. ಸೊ ಆ್ಯಸ್ ಪರ್ ಆರ್ಟಿಕಲ್ 356 ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಮೇಲೆ ಈ ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾರೆ. ಇದು ಯಾವ ಆರ್ಟಿಕಲ್ ಹೇಳುತ್ತೆ ಅಂದರೆ ನಿಮ್ಮ ಆರ್ಟಿಕಲ್ 356 ಹೇಳುತ್ತೆ. ಸೊ ಹೌ ಡಸ್ ದ ಪ್ರೆಸಿಡೆಂಟ್ ಆ್ಯಕ್ಟ್ ಅಂಡರ್ ದ ಆರ್ಟಿಕಲ್ 356 ಅಂತ ಹೇಳಿದ್ರೆ, ಫಸ್ಟ್ ಗವರ್ನರ್ ರಿಪೋರ್ಟ್ ತೊಗೊಳ್ತಾರೆ. ಅಂದರೆ ಸುಮ್ಮನೆ ಹೇಳೋದಕ್ಕೆ ನೋಡಿ, ಪ್ರೆಸಿಡೆಂಟ್ ರೂಲ್ ಅವರು ಸುಮ್ಮನೆ ಇದು ಮಾಡೋದಕ್ಕಾಗಲ್ಲ, ಆಯಿತಾ? ಸೊ ಅವ್ರಿಗೆ ಒಂದು ರಿಪೋರ್ಟ್ ಬರುತ್ತೆ ಆ್ಯಸ್ ಪರ್ ದ ಗವರ್ನರ್ ರಿಪೋರ್ಟು. ಸೊ ಗವರ್ನರ್ ಏನು ಮಾಡ್ತಾರೆ? ಒಂದು ರಿಟರ್ನ್ ಲೆಟರ್ ಕಳಿಸ್ತಾರೆ. ನೋಡಿ ಸಾಹೇಬ್ರೆ, ರಾಷ್ಟ್ರಪತಿ ಸಾಹೇಬ್ರೆ, ನಮ್ಮ ಸ್ಟೇಟಲ್ಲಿ ಯಾರು ಕೂಡ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಸಂವಿಧಾನದ ವಿರುದ್ಧವಾಗಿ ಹೋಗ್ತಾ ಇದೆ ಅನಿಸುತ್ತೆ, ದಯವಿಟ್ಟು ನೀವು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿ ಅಂತ ಹೇಳಿ ಅವರು ಒಂದು ರಿಟರ್ನ್ ಲೆಟ್ರನ್ನು ಬರೆದು ಕಳಿಸ್ತಾರೆ. ಸೊ ಅವರ ಒಂದು ರಿಪೋರ್ಟ್ನ ಇಸ್ಕೊಂಡು ಆಮೇಲೆ ಪ್ರೆಸಿಡೆಂಟ್ ಅವರು ಈ ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾರೆ. ಸೊ ಅದೇ ಕೊಟ್ಟಿರೋದು ಇಲ್ಲಿ. ಸೊ ಯಾವಾಗ ಸರ್ ಅದು ಸಿಚುಯೇಷನ್ ಯಾವಾಗ ಆ ಥರ ನೋಡಿ ಸಂವಿಧಾನದ ವಿರುದ್ಧವಾಗಿ ನೋಡ್ಕೊಳ್ತಾ ಇರೋದು ಅಥವಾ ಸಂವಿಧಾನದ ಪ್ರಕಾರವಾಗಿ ಇವ್ರು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಯಾವಾಗ ಸರ್ ಅಂತಂದರೆ, ಅಕಸ್ಮಾತ್ ಕೆಲವೊಂದು ಸತಿ ನೋಡಿ ಎಲೆಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಎಲೆಕ್ಷನ್ ಆದಾಗ ಯಾವೊಂದು ಪಾರ್ಟಿಗೆ ಮೆಜಾರಿಟಿ ಸಿಕ್ಕಿರಲ್ಲ, ಆಯಿತಾ? ಸೊ ಯಾವೊಂದು ಪಾರ್ಟಿಗೆ ಮೆಜಾರಿಟಿ ಇರಲ್ಲ ಮತ್ತು ಯಾವ ಒಬ್ಬ ಪಾರ್ಟಿ ಲೀಡರ್ಶಿಪ್ಪು ಕೂಡ ಇರಲ್ಲ. ಸೊ ಅಂಥ ಟೈಮಲ್ಲಿ ಗವರ್ನರ್ ರಿಪೋರ್ಟ್ ಬರೀತಾರೆ. ಅಂದರೆ ಈ ಒಂದು ಸಿಚುಯೇಷನ್ ಅರೈಸ್ ಆಗಿದೆ, ಸೊ ಯಾರು ಕೂಡ ಮುಂದೆ ಬರೋದಕ್ಕೆ ರೆಡಿ ಇಲ್ಲ, ಗೌರ್ಮೆಂಟ್ನ ನಡೆಸೋದಕ್ಕೆ ಮುಂದೆ ಬರೋದಕ್ಕೆ ರೆಡಿ ಇಲ್ಲ. ಅಂದರೆ ಫಸ್ಟೇ ಗೌರ್ಮೆಂಟ್ ಏನಾರು ಒಂದು ಟ್ರೈ ಮಾಡಿರಬೇಕು ಕೆಲಸನ. ಸುಮ್ಮನೆ ಪ್ರೆಸಿಡೆಂಟು ಈಗ ಇವ್ರು ಮಾಡ್ತಾ ಇದ್ದಾರಲ್ವ, ತಕ್ಷಣ ಬರೆದು ಬಿಡೋದಲ್ಲ, ವಾಟ್ಸಪ್ ಮೆಸೇಜ್ ಹಾಕ್ಬಿಡೋದಲ್ಲ, ಸರ್ ಬನ್ನಿ ಸರ್ ಅಂತ ಅನ್ನೋದಲ್ಲ. ಸೊ ಇವರು ಗವರ್ನರ್ ಏನು ಮಾಡ್ತಾರೆ? ಕೆಲವೊಂದು ಆಲ್ಟರ್ನೇಟ್ನ, ಅಂದರೆ ಅವರು ಕೊಟ್ಟಿರುವಂಥ ಪವರ್ಗಳನ್ನ ಅವ್ರು ಯೂಸ್ ಮಾಡಬೇಕು. ಅವ್ರು ಏನಾದರೂ ಒಂದು ಆಲ್ಟರ್ನೇಟಿವ್ ಇದೆಯಾ, ಏನಾದ್ರು ಮಾಡ್ಬೋದಾ ಗವರ್ನಮೆಂಟ್ನ ಮತ್ತೆ ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಾಡಬಹುದಾ ಅಂತ ಅಂದ್ಬಿಟ್ಟು ಅವರು ಒಂದಷ್ಟು ಕೆಲಸಗಳನ್ನ ಮಾಡಬೇಕು. ಅಕಸ್ಮಾತ್ ಅವ್ರು ಮಾಡಿದಂಥ ಕೆಲಸ ಅದು ಪ್ರತಿಫಲ ಸಿಗದೇ ಇದ್ದಾಗ ಅವ್ರು ಏನು ಮಾಡ್ತಾರೆ? ಪ್ರೆಸಿಡೆಂಟು ಬರೀತಾರೆ, ನೋಡಿ ಸರ್ ನನ್ನ ಕೈಲಿ ಆಗ್ತಾ ಇಲ್ಲ, ದಯವಿಟ್ಟು ಬನ್ನಿ. ಸರಿನಾ? ತಲೆ ಕೆಡ್ಸ್ಕೊಬಿಡಿ, ಅದು ಮುಂದೆ ಬರುತ್ತೆ. ಅದು ಯಾವಾಗ ಅದನ್ನು ಇಂಪೋಸ್ ಮಾಡಬೇಕು, ಅದು ನಿಮ್ಮ SR ಬೊಮ್ಮಾಯಿ ಕೇಸಲ್ಲಿ ಇದೆ, ಒಂದಷ್ಟು ರೆಸ್ಟ್ರಿಕ್ಷನ್ಗಳಿದೆ, ಅದೆಲ್ಲ ಮುಂದೆ ಹೇಳ್ತೀನಿ, ತಲೆ ಕೆಡ್ಸ್ಕೊಬಿಡಿ ಆಯಿತಾ? ಯಾವಾಗ ಇಂಪೋಸ್ ಮಾಡಬೇಕು ಅನ್ನೋದು ಜಸ್ಟ್ ಕೇಳ್ಕೊಳ್ಳಿ. ಯಾವಾಗ ಇಂಪೋಸ್ ಮಾಡ್ತಾರೆ ಅಂತಂದರೆ, ಮೊದಲನೇದು ಗವರ್ನರ್ ಅವರ ರಿಪೋರ್ಟ್ ಒಂದು. ನೆಕ್ಸ್ಟು ಆನ್ ಇಸ್ ಓನ್ ಡಿಸ್ಕ್ರಿಷನ್. ನೋಡಿ, ಅಕಸ್ಮಾತ್ ಗವರ್ನರ್ ರಿಪೋರ್ಟು ಕೊಡೋದು ಸ್ವಲ್ಪ ಲೇಟ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಗವರ್ನರ್ ರಿಪೋರ್ಟ್ ಬರೋದು ಸ್ವಲ್ಪ ಲೇಟ್ ಆಯಿತು, ಬಟ್ ಸಿಚುಯೇಷನ್ ಹದಗೆಟ್ಟಿದೆ, ಅದು ತುಂಬ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಉಂಟು ಮಾಡುವಂತಹ ಸಿಚುಯೇಷನ್ಗಳು ಅರೈಸ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಅವರು ಅವರ ಒಂದು ಅನ್ನೋದು ಓನ್ ಡಿಸ್ಕ್ರಿಷನ್ ಪವರ್, ಗೊತ್ತಲ್ಲ ನಮಗೆ ಡಿಸ್ಕ್ರಿಷನರಿ ಪವರು. ಸೊ ಆ ಥರ ಒಂದು ಡಿಸ್ಕ್ರಿಷನರಿ ಪವರು ಯೂಸ್ ಮಾಡ್ತಾರೆ. ಅಂದರೆ ಸಿಚುಯೇಷನ್ ತಕ್ಕಂಗೆ ಅವರು ಒಂದಷ್ಟು ಎಕ್ಸ್ಟ್ರಾ ಒಂದಷ್ಟು ರೂಲ್ಗಳನ್ನ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಓನ್ ಡಿಸ್ಕ್ರಿಷನ್ ಪವರ್ನ ಯೂಸ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ? ಪ್ರೆಸಿಡೆಂಟ್ ರೂಲ್ ಕೂಡ ಇಂಪೋಸ್ ಮಾಡ್ತಾರೆ, ಆಯಿತಾ? ನೋಡಿ, if there is a breakdown of a law and order, internal subversion or other severe issues, the president may act on his own judgment, ಆಯಿತಾ? ಸೊ ಗವರ್ನರ್ ರಿಪೋರ್ಟ್ ಬರೋಗಂಟ ಅವರು ಕೂರೋದಿಲ್ಲ, ಅವ್ರೇನು ಮಾಡ್ತಾರೆ? ನಡಿಯಪ್ಪ ನೀವು ಕೊಡೋದು ಲೇಟ್ ಆಯ್ತದೆ, ನಾನು ಇಂಪೋಸ್ ಮಾಡ್ತೀನಿ ನಡಿ ಅಂತ ಅಂದ್ಬಿಟ್ಟು ಇಂಪೋಸ್ ಮಾಡ್ತಾರೆ. ಸೊ ಇದು ನಿಮ್ಮ ಆರ್ಟಿಕಲ್ 356 ಬಗ್ಗೆ ಡೀಟೇಲ್ ಡಿಸ್ಕಸ್ ಆಯಿತು. ಈಗ ನಿಮ್ಮ ಆರ್ಟಿಕಲ್ 365 ಕೂಡ ಅದೇ ಹೇಳುತ್ತೆ, ಇನ್ನೊಂದು ಹೇಳುತ್ತೆ. ಈಗ ನಮ್ಮ ಪ್ರೆಸಿಡೆಂಟ್ ರೂಲಲ್ಲಿ ಒಟ್ಟು 2 ಆರ್ಟಿಕಲ್ ಇದೆ.
ಆಯಿತಾ. ಒಂದು ಆರ್ಟಿಕಲ್ 356 ಮತ್ತು ಆರ್ಟಿಕಲ್ 365 ಅಂದರೆ 6 ಮತ್ತು 5ನ ಅಲ್ಲೆಲ್ಲ ಚೇಂಜ್ ಮಾಡ್ಕೊಳ್ಳಿ. 2 ಆರ್ಟಿಕಲ್ ಸಿಗುತ್ತೆ ನಿಮಗೆ, ಆರ್ಟಿಕಲ್ 356 ಮತ್ತು ಆರ್ಟಿಕಲ್ 365. ಸೊ ಇದೇನು ಹೇಳ್ತದೆ ಅಂತಂದರೆ ಇಂಡೈರೆಕ್ಟ್ ಗ್ರೌಂಡ್ಸ್ ಆಫ್, ಇದು ನೋಡಿ, ಇದು ಡೈರೆಕ್ಟ್ ಗ್ರೌಂಡ್ಸು ಇಷ್ಟು ಹೇಳಿದ್ದು, ಅಂದರೆ ಡೈರೆಕ್ಟಾಗಿ ಇಂಪೋಸ್ ಮಾಡೋದು ಅದ್ರ ಬಗ್ಗೆ ಹೇಳಿದೆ. ನಿಮ್ಮ ಆರ್ಟಿಕಲ್ 356 ಬಂದು ಡೈರೆಕ್ಟ್ ಗ್ರೌಂಡ್ಸು. ಈಗ ಇಂಡೈರೆಕ್ಟ್ ಗ್ರೌಂಡ್ಸ್ ಫಾರ್ ಪ್ರೆಸಿಡೆಂಟ್ ರೂಲ್ ಹೇಳೋದಾದರೆ ಆರ್ಟಿಕಲ್ 365 ಸರ್ವ್ಸ್ ಆಸ್ ಆನ್ ಇಂಡೈರೆಕ್ಟ್ ವೇ ಟು ಜಸ್ಟಿಫೈ ದ ಪ್ರೆಸಿಡೆಂಟ್ ರೂಲ್. ಸೊ ವಾಟ್ ಡಸ್ ಆರ್ಟಿಕಲ್ 365 ಸೇಸ್? ಮೊದಲನೇದು, if a state government fails to comply with the direction given by the center, the president can assume that the state government is not functioning as per the constitution. ನೋಡಿ, ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ಗಳು ಸೆಂಟರ್ ಕೊಟ್ಟಂತಹ ಕೆಲವೊಂದು ಡೈರೆಕ್ಷನ್ಸ್ಗಳು, ಆಯಿತಾ, ಸ್ಟೇಟ್ ಗೌರ್ಮೆಂಟ್ ಕೊಟ್ಟಂತಹ ಕೆಲವೊಂದಷ್ಟು ಡೈರೆಕ್ಷನ್ಗಳನ್ನ ಫಾಲೋ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್, ಬಡ್ಜೆಟ್ ಏನೋ ಅಲೋಕೇಟ್ ಮಾಡಿರ್ತಾರೆ, ನಮ್ಗೆ ಬೇಡ ಅನ್ನೋದು, ಹೊಸ ಪಾಲಿಸಿ ಆಲ್ ಓವರ್ ಇಂಡಿಯಾ ಒಂದು ಪಾಲಿಸಿ ತಂದಿರ್ತಾರೆ, ಸೊ ಅದು ಬೇಡ ಅನ್ನೋದು. ಸೊ ಆ ಥರ ಒಂದಷ್ಟು ರಿಜೆಕ್ಟ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಮಾಡಿದಾಗ ಪ್ರೆಸಿಡೆಂಟ್ಗೆ ಅನಿಸುತ್ತೆ, ಸೊ ಈ ಥರ ಎಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ಸಂವಿಧಾನದ ವಿರುದ್ಧ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಸ್ಟೇಟ್ ಗೌರ್ಮೆಂಟು ಸಂವಿಧಾನದ ವಿರುದ್ಧವಾಗಿ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾರೆ. ಇದು ನಿಮ್ಮ ಆರ್ಟಿಕಲ್ 365. ಸೊ ಆರ್ಟಿಕಲ್ 356 ಮತ್ತು ಆರ್ಟಿಕಲ್ 365 ಬೇರೆ ಥರ ಇದೆ. ಸೊ ನಿಮ್ಮ ಆರ್ಟಿಕಲ್ 356 ಏನು ಹೇಳುತ್ತೆ ಅಂತಂದರೆ, ಅಕಸ್ಮಾತು ನೋಡಿ, ಫಸ್ಟಿಂದ ಹೇಳ್ತೀನಿ, ಎರಡಕ್ಕೂ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನೋಡಿ. ನಿಮ್ಮ ಆರ್ಟಿಕಲ್ 356 ಏನು ಹೇಳ್ತದೆ ಅಂತಂದರೆ, ಅಕಸ್ಮಾತು ಸ್ಟೇಟ್ ಗೌರ್ಮೆಂಟ್ಗಳು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇದೆ, ಸಂವಿಧಾನದ ಪ್ರಕಾರ ನಡ್ಕೊಳ್ತಾ ಇಲ್ಲ, ಸೊ ಆ ಥರ ಏನಾದರೂ ಇದ್ದಾಗ ಈ ನಿಮ್ಮ 356 ಇದು ಮಾಡಿಕೊಂಡು ಇಂಪೋಸ್ ಮಾಡ್ತಾರೆ. ಇನ್ನೊಂದೇನು ಅಂತಂದರೆ, ಎರಡನೇದೇನು ಅಂತಂದರೆ ಆರ್ಟಿಕಲ್ 365 ಅಂದರೆ 6 ಮತ್ತು 5ನ ಎರಡು ಕೂಡ ಹಂಗೆ ಇಂಟರ್ಚೇಂಜ್ ಮಾಡಿ. ಸೊ ಈ ಥರ ಇಂಟರ್ಚೇಂಜ್ ಮಾಡಿ ಬಂದಂಥ ಆರ್ಟಿಕಲ್ 365 ಏನಿದೆ, ಇದೇನು ಹೇಳುತ್ತೆ ಅಂತಂದರೆ, ಅಕಸ್ಮಾತು ಸ್ಟೇಟ್ ಗೌರ್ಮೆಂಟ್ಗಳು ಸೆಂಟ್ರಲ್ ಗೌರ್ಮೆಂಟ್ ಮಾತುಗಳನ್ನ ಕೇಳಲಿಲ್ಲ ಅಂತಂದರೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂಥ ಕೆಲವೊಂದಷ್ಟು ಡೈರೆಕ್ಷನ್ಗಳನ್ನ ಸ್ಟೇಟ್ ಗೌರ್ಮೆಂಟು ಫಾಲೋ ಮಾಡಲಿಲ್ಲ ಅಂತಂದರೆ ಆವಾಗಲೂ ಕೂಡ ಈ ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾರೆ. ಒಂದು ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡ್ರೆ, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳದೇ ಇದ್ದರೆ, ಅಷ್ಟೇ, ಇನ್ನೇನಿಲ್ಲ, ಆಯಿತಾ. ಸೊ ನೆಕ್ಸ್ಟು, ಬೇಸ್ಡ್ ಆನ್ ದಿಸ್ ಅಸಂಪ್ಷನ್ ಹಿ ಕ್ಯಾನ್ ಇಂಪೋಸ್ ದ ಪ್ರೆಸಿಡೆಂಟ್ ರೂಲ್ ಅಂಡರ್ ಆರ್ಟಿಕಲ್ 356. ನೆಕ್ಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ದ ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂಸ್ ಆ ಡಿರೆಕ್ಟಿವ್ಸ್ ಟು ದ ಸ್ಟೇಟ್, ಹೌದಲ್ವಾ, ಆ್ಯಸ್ ಪರ್ ಆರ್ಟಿಕಲ್ 356 ಮತ್ತು ಆರ್ಟಿಕಲ್ 357 ಪ್ರಕಾರ ಒಂದಷ್ಟು ಡೈರೆಕ್ಷನ್ಗಳನ್ನ ಇಶ್ಯೂ ಮಾಡುತ್ತೆ. ನೋಡಪ್ಪ, ಇಂತಿಂದ ಕೆಲಸ ಮಾಡು ಸ್ಟೇಟು ನೀನು ಅಂತ ಅಂದ್ಬಿಟ್ಟು ಹೇಳುತ್ತೆ. ಇಫ್ ದ ಸ್ಟೇಟ್ ಗೌರ್ಮೆಂಟ್ ರೆಫ್ಯೂಸಸ್ ಟು ಫಾಲೋ ದ ಡೈರೆಕ್ಷನ್ ಅಥವಾ ಡೈರೆಕ್ಟಿವ್ಸ್, ದ ಸೆಂಟರ್ ಕನ್ಸಿಡರ್ ದಿಸ್ ಈಸ್ ಅ ಫೇಲ್ಯೂರ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಮಷಿನರಿ. ಅಕಸ್ಮಾತು ಸ್ಟೇಟ್ಗಳು ಸೆಂಟರ್ ಕೊಟ್ಟಂಥ ಕೆಲವೊಂದಷ್ಟು ಡೈರೆಕ್ಷನ್ಗಳನ್ನ ಫಾಲೋ ಮಾಡಲಿಲ್ಲ ಅಂತಂದಾಗ ಸೆಂಟರ್ ಏನು ಅಂದ್ಕೊಳ್ಳುತ್ತೆ ಅಂದರೆ, ಇಟ್ ಈಸ್ ಅ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಅಂತ ಅಂದ್ಕೊಂಡು ಪ್ರೆಸಿಡೆಂಟ್ ಇಂಪೋಸ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟು, ದ ಪ್ರೆಸಿಡೆಂಟ್ ದೆನ್ ಇಂಪೋಸಸ್ ದ ಪ್ರೆಸಿಡೆಂಟ್ ರೂಲ್ ಅಂಡರ್ ಆರ್ಟಿಕಲ್ 356 ಸಿಟ್ಟಿಂಗ್ ಆರ್ಟಿಕಲ್ 365 ಆ್ಯಸ್ ಅ ಜಸ್ಟಿಫಿಕೇಶನ್. ನೋಡಿ, ನೀನು ಆರ್ಟಿಕಲ್ 365ನ ಉಲ್ಲಂಘನೆ ಮಾಡಿದ್ಯಾ ಅಂತ ಹೇಳಿ ಇವ್ರು ಏನು ಮಾಡ್ತಾರೆ, ಆಮೇಲೆ ಆರ್ಟಿಕಲ್ 356ನ ಇಂಪೋಸ್ ಮಾಡ್ತಾರೆ. ನೋಡಿ, ಇಲ್ಲಿ ಆ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಬೇಕಾದ್ರೆ ಇಂಡೈರೆಕ್ಟ್ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಇದು ನೋಡಿ, ಇಂಡೈರೆಕ್ಟ್ ಗ್ರೌಂಡ್ಸ್ ಇಟ್ಕೊಂಡವರು ಆರ್ಟಿಕಲ್ 356 ಏನಿದೆ ಅದನ್ನು ಇಂಪೋಸ್ ಮಾಡ್ತಾರೆ, ಆಯಿತಾ. ಅವರು ಡೈರೆಕ್ಟಾಗಿ ಪ್ರೆಸಿಡೆಂಟ್ ರೂಲ್ ಅಂತ ಅಂದ್ಬಿಟ್ಟು ನಿಮ್ಮ ಆರ್ಟಿಕಲ್ 365 ಅಷ್ಟೇ ಅಂತ ಬಿಡೋಲ್ಲ ಅವರು. ನೋಡಪ್ಪ, ನೀನು ಆರ್ಟಿಕಲ್ 356 ಏನಿದೆ ಪ್ರೆಸಿಡೆಂಟ್ ರೂಲ್ ಅಂತ ಏನಿದೆ ಅದನ್ನು ಇಂಪೋಸ್ ಮಾಡೋಕ್ಕಿಂತ ಮುಂಚೆ ನೀನು ಆರ್ಟಿಕಲ್ 365ನ ಉಲ್ಲಂಘನೆ ಮಾಡಿದ್ಯಾ ಅಂದರೆ, ಆರ್ಟಿಕಲ್ 365 ಅಂತಂದರೆ ನೀನು ಸೆಂಟರ್ ಮಾತು ಕೇಳಿಲ್ಲ. ಸೊ ಸೆಂಟರ್ ಮಾತು ಕೇಳಿಲ್ಲ ಅಂತಂದರೆ ಇಟ್ ಇಸ್ ಆಬ್ವಿಯಸ್ಲಿ ನೀನು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇದೆಯಾ ಅಂತ. ಸೊ ಸಂವಿಧಾನದ ವಿರುದ್ಧ ನಡ್ಕೊಳ್ತಾ ಇದೆಯಾ ಅಂತಂದರೆ ದಟ್ ಈಸ್ ಕಾಲ್ಡ್ ಆರ್ಟಿಕಲ್ 356. ಸೊ ಹಾಗಾಗಿ ವಾಪಸ್ಸು ಅಂದರೆ ಆರ್ಟಿಕಲ್ 365ಇಂದ ಮತ್ತೆ ಆರ್ಟಿಕಲ್ 356 ಬಂದು ನಿಮ್ಮ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾರೆ, ಆಯಿತಾ. ಅರ್ಥ ಆಗಿರುತ್ತೆ ಅನ್ಕೋತೀನಿ ಇದು. ನೆಕ್ಸ್ಟು, ಪಾರ್ಲಿಮೆಂಟರಿ ಅಪ್ರೂವಲ್ ಆ್ಯಂಡ್ ಡ್ಯೂರೇಷನ್. ಸೊ ವಿತಿನ್ ಅಕಸ್ಮಾತ್ ಪ್ರೆಸಿಡೆಂಟ್ ರೂಲ್ ಒಂದ್ಸತಿ ಇಂಪೋಸ್ ಮಾಡಿದಾಗ ಅವರು ವಿತಿನ್ 2 months ಅಪ್ರೂವಲ್ ಕೊಡಬೇಕು ಅಂತಂದರೆ ಎರಡೂ ಹೌಸ್ಗಳು ಕೂಡ ವಿತಿನ್ 2 months ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಲಿಲ್ಲ ಅಂದರೆ ಅದು ಕ್ಯಾನ್ಸಲ್ ಆಗುತ್ತೆ, ಅಷ್ಟೇ, ಏನಿಲ್ಲ.
ಅಂದರೆ ಪ್ರೊಕ್ಲಮೇಷನ್ ಇಂಪೋಸ್ ಬೈ ದ ಪ್ರೆಸಿಡೆಂಟ್ ರೂಲ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ವಿತಿನ್ 2 months. ಕೆಲವೊಂದು ಸ್ಪೆಷಲ್ ಕೇಸ್ ಇದೆ. ಸೊ ಅಕಸ್ಮಾತ್ ಅಪ್ರೂವ್ ಮಾಡೋ ಟೈಮಲ್ಲಿ ಈಗ ಈಗ ಏನದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿಬಿಟ್ಟಿದ್ದಾರೆ ಪ್ರೆಸಿಡೆಂಟ್ ಅವರು. ಸೊ ಅಂಥ ಟೈಮಲ್ಲಿ ಲೋಕಸಭಾ ಡಿಸಾಲ್ವ್ ಆಗಿದೆ. ಸೊ ಲೋಕಸಭಾ ಡಿಸಾಲ್ವ್ ಆದಾಗ ಅಕಸ್ಮಾತ್ ರಾಜ್ಯಸಭೆ ಏನಾದರೂ ಓಕೆ ಅಂದರೆ, ರಾಜ್ಯಸಭೆ ಏನಾದರೂ ಅಪ್ರೂವಲ್ ಕೊಟ್ಟರೆ ಲೋಕಸಭಾ ನೀವು ಲಾಸ್ಟ್ ಕ್ಲಾಸ್ ನೋಡಿರ್ಬೋದು, ಲಾಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಈ ಥರ ಒಂದು ಸಿಚುವೇಶನ್ ಬಂದಾಗ ಸೊ ಏನಾಗುತ್ತೆ ಅಂತ ಅಂದ್ಬಿಟ್ಟು ಬರೆದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯಿತಾ. ಮೌಸಲ್ಲಿ ಹೆಂಗೋ ಹಂಗಂಗು ಗೀಚ್ ಹೆಂಗೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಕಸ್ಮಾತು ಲೋಕಸಭಾ ಡಿಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ, ಅಂದರೆ ಈಗ ಪ್ರೆಸಿಡೆಂಟ್ ಅವರು ಎಮರ್ಜೆನ್ಸಿ ಹೇರಿದ್ದಾರೆ ಅಂದರೆ ಪ್ರೆಸಿಡೆಂಟ್ ರೂಲ್ನ ಹೇರಿದ್ದಾರೆ ಆಯಿತಾ. ಸೊ ಅಂಥ ಟೈಮಲ್ಲಿ ಇವರು ಓಕೆ ಅಂದರೆ ಅಪ್ರೂವ್ ಕೊಡಬೇಕಾಯ್ತು ಲೋಕಸಭಾ ಮತ್ತು ರಾಜ್ಯಸಭಾ. ಆ ಟೈಮಲ್ಲಿ ಲೋಕಸಭಾ ಡಿಸಾಲ್ವ್ ಆಗಿಬಿಟ್ಟಿದೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಇಲ್ಲಿದೆ. ಸೊ ಅಂಥ ಟೈಮಲ್ಲಿ ರಾಜ್ಯಸಭಾ ಓಕೆ ಕೊಟ್ಟರೆ ಅಂದರೆ ರಾಜ್ಯಸಭಾ ಅಪ್ರೂವ್ ಮಾಡಿದ್ರೆ ಲೋಕಸಭಾ ಹೊಸ ಎಲೆಕ್ಷನ್ ಸೇರಿ ಲೋಕಸಭಾ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಆಗಿ ಫಸ್ಟ್ ಜನರಲ್ ಮೀಟಿಂಗ್ ಆಗುತ್ತೆ ನೋಡಿ. ಸೊ ಫಸ್ಟ್ ಜನರಲ್ ಮೀಟಿಂಗ್ ಆಗಿ ನೋಡಿ ಇಲ್ಲಿದೆ ನೋಡಿ, ಫಸ್ಟ್ ಮೀಟಿಂಗ್ ಅಂದರೆ ಫಸ್ಟ್ ಸಿಟ್ಟಿಂಗ್ ಆಫ್ ಅ ನ್ಯೂ ಲೋಕಸಭಾ ಆಫ್ಟರ್ ಎಲೆಕ್ಷನ್. ಸೊ ಅವರು ಹೊಸ್ದಾಗಿ ಫಸ್ಟ್ ಮೀಟಿಂಗ್ ಸೇರ್ತಾರಲ್ಲ, ಆ ಫಸ್ಟ್ ಮೀಟಿಂಗಿಂದ ಮತ್ತೆ 30 ದಿನಗಂಟ ಟೈಮ್ ಇರುತ್ತೆ. ಸೊ ಆ 30 ದಿನದೊಳಗಡೆ ಇವರು ಮತ್ತೆ ಡಿಸ್ಕಸ್ ಮಾಡಿ ಈ ಪ್ರೆಸಿಡೆಂಟ್ ರೂಲ್ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ಅವ್ರು ಅಪ್ರೂವಲ್ ಕೊಟ್ಟರೆ ಅದು 6 ತಿಂಗಳ ಗಂಟ ಪ್ರೆಸಿಡೆಂಟ್ ರೂಲು ಹೋಗುತ್ತೆ. ಇಲ್ಲ ಅಂತಂದರೆ ಅದು ಏನಿದೆ ಪ್ರೆಸಿಡೆಂಟ್ ರೂಲ್ ಅದು ಕ್ಯಾನ್ಸಲ್ ಆಗುತ್ತೆ, ಅಷ್ಟೇ, ಏನಿಲ್ಲ. ಅಕಸ್ಮಾತ್ ಇದು ಅರ್ಥ ಆಗಲಿಲ್ಲ ಅಂತಂದರೆ ದಯವಿಟ್ಟು ನೀವು ಲಾಸ್ಟ್ ಕ್ಲಾಸ್ ನೋಡಬೇಕು, ನ್ಯಾಷನಲ್ ಎಮರ್ಜೆನ್ಸಿ. ಅದನ್ನೇ ನಾನು ಹತ್ರ ಅರ್ಧ ಗಂಟೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ಡ್ಯೂರೇಷನ್ ಬಂದು ಒಟ್ಟು ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡೋಕ್ಕಾಗೋದು 6 ತಿಂಗಳ ಗಂಟೆ ಅಷ್ಟೇ. ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು 3 ವರ್ಷ ಗಂಟೆ ಅಷ್ಟೇ, ಅಪ್ ಟು 3 years ಗಂಟೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಪಾರ್ಲಿಮೆಂಟರಿ ಅಪ್ರೂವಲು ಪ್ರತಿ 6 ತಿಂಗಳಿಗೂ ಒಂದ್ಸತಿ ತೊಗೋಬೇಕಾಗ್ತದೆ. ಸ್ಪೆಷಲ್ ಕೇಸು ನೋಡಿ, ಅಕಸ್ಮಾತ್ ಈಗ ಪ್ರೆಸಿಡೆಂಟ್ ರೂಲು ಪ್ರೆಸಿಡೆಂಟ್ ಅವ್ರು ಹೇರ್ಬಿಟ್ಟಿದ್ದಾರೆ ಆಯಿತಾ. ಸೊ ಫಸ್ಟ್ ಇದರಲ್ಲಿ 6 ತಿಂಗಳ ಗಂಟೆ ಎಕ್ಸ್ಟೆಂಡ್ ಮಾಡಿ ಅಂತ ಅಂದ್ಬಿಟ್ಟು ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಕೂಡ ಅಪ್ರೂವಲ್ ಕೊಟ್ಟಿದೆ. ನೆಕ್ಸ್ಟ್ 6 ತಿಂಗಳಿಗೆ ರಿನ್ಯೂ ಮಾಡೋ ಟೈಮ್ ಬಂತು ಅಂತ ತಿಳ್ಕೊಳ್ಳಿ ಆಯಿತಾ. ಸೊ ಈಗ 6 ತಿಂಗಳು ಹೇರ್ ಆಯಿತು, 6 ತಿಂಗಳ ಗಂಟೆ ಕಂಟಿನ್ಯೂ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಈ ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಲೋಕಸಭಾ ಡಿಸಾಲ್ವ್ ಆಗೋಯ್ತು ಅಂದರೆ ರಿನ್ಯೂವಲ್ ಟೈಮಲ್ಲಿ ಇನ್ನು 6 ತಿಂಗಳು ಎಕ್ಸ್ಟ್ರಾ ಬೇಕಾಗಿತ್ತಲ್ಲ. ಸೊ ಎಕ್ಸ್ಟ್ರಾ ಇನ್ನೊಂದು 6 ತಿಂಗಳು ಮಾಡಿ ತಳ್ಳೋಣ ಅಂತ ಅಂದರೆ ತಳ್ಳಬೇಕು ಅಂತ ಹೋದಾಗ ಲೋಕಸಭಾ ಡಿಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಆ ಥರ ಲೋಕಸಭಾ ಡಿಸಾಲ್ವ್ ಆದಾಗ ಅವಾಗ ಏನು ಮಾಡಬೇಕು? ಸೊ ಅವಾಗಲೂ ಅಷ್ಟೇ ಲೋಕಸಭಾ ಹೊಸ್ದಾಗಿ ಎಲೆಕ್ಷನ್ ಆಗಿ ಹೊಸ್ದಾಗಿ ಮೆಂಬರ್ಸ್ ಕೂತು ಫಸ್ಟ್ ಜನರಲ್ ಮೀಟಿಂಗ್ ಆಗುತ್ತೆ ನೋಡಿ, ಫಸ್ಟ್ ಮೀಟಿಂಗ್ ಆಫ್ ಲೋಕಸಭಾ ಆಗುತ್ತೆ ನೋಡಿ. ಸೊ ಅಲ್ಲಿವರೆಗೂ ಕೂಡ ಇದು ಟೆಂಪ್ರವರಿಗೆ ಮೂವ್ ಆಗ್ತಾ ಇರುತ್ತೆ. ಅದು ಪ್ರೆಸಿಡೆಂಟ್ ರೂಲು ಅದು ಟೆಂಪ್ರವರಾಗಿ ಅಲ್ಲಿವರೆಗೂ ಮೂವ್ ಆಗಿರುತ್ತೆ. ಸೊ ಈ ಥರ ಟೆಂಪ್ರವರಿಗೆ ಮೂವ್ ಸುಮ್ಮನೆ ಆಗೋದಿಲ್ಲ. ರಾಜ್ಯಸಭಾ ಅಪ್ರೂವಲ್ ಕೊಟ್ಟಿರಬೇಕು ಆ ಟೈಮಲ್ಲಿ. ರಾಜ್ಯಸಭಾ ಅಪ್ರೂವಲ್ ಕೊಟ್ಟಿದ್ರೆ ಲೋಕಸಭಾ ಹೊಸ್ದಾಗಿ ಜನರಲ್ ಮೀಟಿಂಗ್ ಆಗಿ ಅಂದರೆ ಜನರಲ್ ಎಲೆಕ್ಷನ್ ಆಗಿ ಫಸ್ಟ್ ಮೀಟಿಂಗ್ ಸೇರೋವರೆಗೂ ಕೂಡ ಅದು ಟೆಂಪ್ರವರಿಗೆ ಮೂವ್ ಆಗುತ್ತೆ. ಸೊ ಮತ್ತೆ ಅದು ಹೊಸ್ದಾಗಿ ಅಂದರೆ ಫಸ್ಟ್ ಲೋಕಸಭಾ ಸೇರುತ್ತೆ ಅಂದರೆ ನ್ಯೂ ಲೋಕಸಭಾ ಸೇರುತ್ತಲ್ಲ, ಆ ನ್ಯೂ ಲೋಕಸಭೆಯಿಂದ 30 ದಿನ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಸೊ ದಟ್ ಆ 30 ದಿನದೊಳಗಡೆ ಇವರು ಡಿಸ್ಕಷನ್ ಮಾಡಿ 6 ತಿಂಗಳು ಎಕ್ಸ್ಟ್ರಾ ಇನ್ನೊಂದು 6 ತಿಂಗಳು ಅದನ್ನು ರಿನ್ಯೂ ಮಾಡಬಹುದು. ಇದು ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಸರಿನಾ. ನೆಕ್ಸ್ಟ್ ಅಪ್ರೂವಲ್ ಪ್ರೊಸೆಸ್ ಹೇಳೋದಾದರೆ every resolution for imposing or continuing the president rule requires only a simple majority in both the house of the parliament. ಸೊ ನೀವು ನ್ಯಾಷನಲ್ ಎಮರ್ಜೆನ್ಸಿ ನೋಡೋದಾದ್ರೆ ನ್ಯಾಷನಲ್ ಎಮರ್ಜೆನ್ಸಿಲಿ ಸ್ಪೆಷಲ್ ಮೆಜಾರಿಟಿ ಇತ್ತು ಅಲ್ವಾ. ಸೊ ಇಲ್ಲಿ ಈ ಒಂದು ಇಂಪೋಸ್ ಮಾಡೋದಕ್ಕೆ ಅಥವಾ ಕಂಟಿನ್ಯೂ ಮಾಡೋದಕ್ಕೆ ಸಿಂಪಲ್ ಮೆಜಾರಿಟಿ ಇದ್ರೂ ಕೂಡ ಸಾಕಾಗ್ತದೆ. ಸೊ ನೆಕ್ಸ್ಟು ರೆಸ್ಟ್ರಿಕ್ಷನ್ ಆನ್ ಎಕ್ಸ್ಟೆನ್ಷನ್ ಬಿಯಾಂಡ್ 1 year. ಸೊ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ, ಯಾಕೆ ಏನು ಇತ್ತಲ್ಲ ನೋಡೋಣ. ಈಗ 44ನೇ ತಿದ್ದುಪಡಿಯಲ್ಲೂ ಕೂಡ ಕೆಲವೊಂದು ರೆಸ್ಟ್ರಿಕ್ಷನ್ನ ಇಟ್ಟಿದ್ದಾರೆ. ಸೊ ಏನಿದು ರೆಸ್ಟ್ರಿಕ್ಷನ್ ಅಂತ ಹೇಳೋದಾದರೆ, ಸೊ ದ 44th Amendment Act 1978 introduced the limitations of the continuation of the president rule beyond 1 year to prevent the misuse of Article 356. ಸೊ 44ನೇ ತಿದ್ದುಪಡಿ ಏನು ಹೇಳ್ತದೆ ಅಂತಂದರೆ ಒಂದಷ್ಟು ಲಿಮಿಟೇಷನ್ಸ್ನ ಇಶ್ಯೂ ಮಾಡ್ತು ನೋಡಪ್ಪ. ಇನ್ನು ಪ್ರೆಸಿಡೆಂಟ್ನ 1 ವರ್ಷಕ್ಕಿಂತ ಹೆಚ್ಚಿಗೆ ತಳ್ಳಬೇಕು ಅಂತಂದರೆ, ಈಗ 6 ತಿಂಗಳು ಓಕೆ, ಇನ್ನೊಂದು 6 ತಿಂಗಳು ಓಕೆ, ಬಟ್ ಇನ್ನು 1 ವರ್ಷಕ್ಕಿಂತ ಹೆಚ್ಚು ಟೈಮನ್ನು ಏನಾದರೂ ಕಂಟಿನ್ಯೂಷನ್ ಮಾಡಬೇಕು ಅಂತಂದರೆ ನಿನಗೆ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ. ಸೊ ಏನು ಅಂತಂದರೆ, ಅಕಸ್ಮಾತ್ ನೀನು ಒಂದು ಪ್ರೆಸಿಡೆಂಟ್ ರೂಲ್ನ ನೀನು
1 ವರ್ಷಕ್ಕಿಂತ ಹೆಚ್ಚು ಕಾಲಗಂಟ ನೀನು ಅದನ್ನು ಕಂಟಿನ್ಯೂಷನ್ ಮಾಡ್ತಾ ಇದೆಯಾ ಅಂತಂದರೆ ಒಂದು ಏನದು ಒನ್ಸ್ ನ್ಯಾಷನಲ್ ಓಕೆ ಒನ್ಸ್ ಇಂಪೋಸ್ ದ ಪ್ರೆಸಿಡೆಂಟ್ ರೂಲ್ ಇನಿಷಿಯಲಿ ಲಾಸ್ಟ್ ಫಾರ್ 6 months ಇಟ್ ಎಕ್ಸ್ಟೆಂಡ್ ಅಪ್ ಟು 3 years ಪಾರ್ಲಿಮೆಂಟ್ ಇದಲ್ಲ ಒಂದು ನಿಮಿಷ ರೀ ಇಲ್ಲಿದೆ ನೋಡಿ ಇದು ಬಿಡಿ ಇದನ್ನು ಬಿಡಿ ಇಲ್ಲಿದೆ ನೋಡಿ ನೋಡಪ್ಪ ಅಕಸ್ಮಾತ್ ನೀನು 1 ವರ್ಷಕ್ಕಿಂತ ಹೆಚ್ಚಿನ ಕಾಲಗಂಟ ನೀನು ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾ ಇದೆ ಸ್ಟೇಟಲ್ಲಿ ಅಂತಂದರೆ ಒಂದು ನಮ್ಮ ದೇಶದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಓಡ್ತಾ ಇರಬೇಕು. ಅಂದರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 352 ದೇಶದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು. ಇಲ್ಲಾಂತಂದರೆ ಅಕಸ್ಮಾತ್ ಯಾರು ಒಂದು ಪರ್ಟಿಕ್ಯುಲರ್ ಒಂದು ಸ್ಟೇಟಲ್ಲಿ ಕನ್ಸರ್ನ್ ಸ್ಟೇಟಲ್ಲಿ ಅಲ್ಲೂ ಕೂಡ ನ್ಯಾಷನಲ್ ಎಮರ್ಜೆನ್ಸಿ ಓಡ್ತಾ ಇರಬೇಕು. ಜೊತೆಗೆ ಎಲೆಕ್ಷನ್ ಕಮಿಷನ್ ಅವ್ರು ಹೇಳಬೇಕು, ನೋಡಿ ಸರ್ ಈ ವರ್ಷ ನಮ್ಮ ಕೈಲಿ ಎಲೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. Election Commission must officially declare that due to special circumstances conducting the state assembly election is not possible. Example ಅಂದರೆ ಸಿವಿಯರ್ ಲಾ ಆ್ಯಂಡ್ ಆರ್ಡರು, ನ್ಯಾಚುರಲ್ ಕಲಾಮಿಟೀಸು, ಅನದರ್ ಕ್ರೈಸಿಸ್ ಪ್ರಿವೆಂಟಿಂಗ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನು. ಸೊ ಈ ಥರ ಕೆಲವೊಂದು ರೀಸನ್ ಇಟ್ಕೊಂಡು ಅಕಸ್ಮಾತು ಎಲೆಕ್ಷನ್ ಕಮಿಷನ್ ಏನಾದರೂ ಅಂದರೆ ಎಲೆಕ್ಷನ್ ಮಾಡೋದಕ್ಕೆ ತಯಾರಿಲ್ಲ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿದು ಎಲೆಕ್ಷನ್ ಮಾಡೋದಕ್ಕೆ ನಾವು ತಯಾರಿಲ್ಲ ಅಂತ ಏನಾದರೂ ಹೇಳಿದ್ರೆ, ಸೊ ಅಂಥ ಟೈಮಲ್ಲಿ ಮಾತ್ರ ನೀನು ಎಮರ್ಜೆನ್ಸಿನ ಹೇರಬೇಕು, ಅಂದರೆ ಎಕ್ಸ್ಟ್ರಾ ಕಂಟಿನ್ಯೂಷನ್ನ ಹೇರಬೇಕು. ಈಗ ನೋಡಪ್ಪ ನಾರ್ಮಲಾಗಿ ಏನಪ್ಪ ಒಂದು ಸತಿ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದ್ರೆ ಇಟ್ ಇನಿಷಿಯಲಿ ಲಾಸ್ಟ್ ಫಾರ್ 6 months 6 ತಿಂಗಳ ಗಂಟೆ ಹೋಗುತ್ತೆ. ಮತ್ತು ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಅಪ್ ಟು 3 years ಅಂತ ಹೇಳಿದೆ, ವಿತ್ ಪಾರ್ಲಿಮೆಂಟಲ್ಲಿ ಅಪ್ರೂವಲ್ ಎವ್ರಿ 6 months ಅಂತ ಹೇಳಿದೆ. ಬಟ್ ಈ 44 ತಿದ್ದುಪಡಿ ಏನಾಗಿತ್ತು, ಸೊ ಈ ಥರ ಮಾಡೋದ್ರಿಂದ ಏನಾಯಿತು ನೋಡಿ, ಎಕ್ಸ್ಟೆಂಡೆಡ್ ಅಪ್ ಟು ಮ್ಯಾಕ್ಸಿಮಮ್ 3 years ಅಂತ ಏನಿತ್ತಲ್ಲ, ಸೊ ಈ ಥರ ಇದ್ದಾಗ ಏನಾಗ್ತು, ತುಂಬ ಮಿಸ್ಯೂಸ್ ಮಾಡ್ತಾಯಿದ್ರು. ಅಂದರೆ ಇವರು ಒಂದು ಪಾಲಿಟಿಕ್ಸು ಇನ್ವಾಲ್ವ್ ಆಗಿ ಸ್ವಲ್ಪ ಒಂದಷ್ಟು ಮಿಸ್ಯೂಸ್ ಆಗ್ತಾಯಿತ್ತು ಪವರು. ಹಾಗಾಗಿ ಅವ್ರು ಏನು ಮಾಡ್ತಾರೆ, 44ನೇ ತಿದ್ದುಪಡಿ ತಂದು 44ನೇ ತಿದ್ದುಪಡಿ ಪ್ರಕಾರ ಏನು ಹೇಳುತ್ತೆ ಅಂದರೆ, ನೋಡಪ್ಪ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು ಎಲ್ಲಿವರೆಗೆ ಅಂದರೆ ಅಪ್ ಟು 1 year ಗಂಟ ನೀನು ಇಂಪೋಸ್ ಮಾಡ್ಬೋದು, ಅಂದರೆ 6 ತಿಂಗಳು ಇಂಪೋಸ್ ಮಾಡ್ಬೋದು. ಆದರೆ ಅಕಸ್ಮಾತ್ 1 yearಗಿಂತ ಎಕ್ಸ್ಟ್ರಾ ಇನ್ನೊಂದು 6 ತಿಂಗಳು ಅಥವಾ ಇನ್ನೊಂದು 2 ವರ್ಷ 3 ವರ್ಷ ಎಕ್ಸ್ಟ್ರಾ ತಳ್ಳಬೇಕು ಅಂದ್ರೂ ಕೂಡ ನಮ್ಮ ದೇಶದಲ್ಲಿ ಒಂದು ಎಮರ್ಜೆನ್ಸಿ ಇರಬೇಕು. ಸೊ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನೀನು ಈ ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿ ಕಂಟಿನ್ಯೂಷನ್ ಮಾಡು, ಅಂದರೆ ಕಂಟಿನ್ಯೂಷನ್ ಮಾತ್ರ, ಎಕ್ಸ್ಟ್ರಾ ಕಂಟಿನ್ಯೂಷನ್ಗೆ, ಆಯಿತಾ. ಸೊ ಕಂಟಿನ್ಯೂಷನ್ ಮಾಡಬೇಕು ಅಂದರೆ ನಮ್ಮ ದೇಶದಲ್ಲಿ ಒಂದು ಎಮರ್ಜೆನ್ಸಿ ಇರಬೇಕು. ಜೊತೆಗೆ ಎಲೆಕ್ಷನ್ ಕಮಿಷನು ನೋಡಿ ಸರ್ ನನಗೆ ಈ ವರ್ಷ ನನಗೆ ಎಲೆಕ್ಷನ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಏನಾದ್ರು ಹೇಳಿದ್ರೆ ಮಾತ್ರ ನೀನು ಪ್ರೆಸಿಡೆಂಟ್ ರೂಲ್ನ ಇನ್ನೊಂದು 6 ತಿಂಗಳು ಅಥವಾ ಇನ್ನೊಂದು 1 ವರ್ಷ 2 ವರ್ಷ ನೀನು ತಳ್ಳಬಹುದು, ಆಯಿತಾ. ಸುಮ್ಮನೆ 6 ತಿಂಗಳು ತಳ್ಳೋದಕ್ಕೆ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಈಗ ಗೊತ್ತಾಯ್ತಾ, ಪ್ರೆಸಿಡೆಂಟ್ ರೂಲು ಮ್ಯಾಕ್ಸಿಮಮ್ ಆಗಿ 1 ವರ್ಷ ಗಂಟ ಇರುತ್ತೆ. ಸೊ ಅಕಸ್ಮಾತ್ ಇನ್ನೂ ಕಂಟಿನ್ಯೂಷನ್ ಮಾಡಬೇಕು ಅಂತಂದರೆ ದೇಶದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು. ಇಲ್ಲ ಅಂತಂದರೆ ಎಲೆಕ್ಷನ್ ಕಮಿಷನರು ಈ ವರ್ಷ ನನಗೆ ಎಲೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಅವ್ರು ನಾರ್ಮಲಾಗಿ ಇನ್ನು 6 ತಿಂಗಳು ತೊಳ್ಕೊಂಡು ಹೋಗಬಹುದು ಅಷ್ಟೇ, ಇನ್ನೇನಿಲ್ಲ. ವೈ ವರ್ ದಿಸ್ ರೆಸ್ಟ್ರಿಕ್ಷನ್ ಇಂಟ್ರೊಡ್ಯೂಸ್, ಯಾಕೆ ಈ ಥರ ರೆಸ್ಟ್ರಿಕ್ಷನ್ ತಂದರು ಅಂತಂದರೆ ತುಂಬ ಮಿಸ್ಯೂಸ್ ಮಾಡ್ತಾಯಿದ್ರು ಪವರ್ನ. ಈ ಒಂದು ಆರ್ಟಿಕಲ್ 356 ಏನಿದೆ ಪವರ್ ತುಂಬ ಮಿಸ್ಯೂಸ್ ಆಗ್ತಿತ್ತು. ಹೇಳಬೇಕು ಅಂದರೆ ಕೇರಳದಲ್ಲಿ 1959ರಲ್ಲಿ ಇಶ್ಯೂ ಮಾಡಿದ್ರು, ಪಂಜಾಬಲ್ಲಿ ನೋಡಿ ಎಷ್ಟು ಸತಿ ಇಶ್ಯೂ ಮಾಡಿದ್ದಾರೆ ಸ್ಟೇಟ್ ಎಮರ್ಜೆನ್ಸಿನ. ಸೊ ನೆಕ್ಸ್ಟ್ ಪ್ರೆಸಿಡೆಂಟ್ ವಾಸ್ ಇಂಪೋಸ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ಸ್. ಸೊ ಪಂಜಾಬಲ್ಲಿ ಏನಾಗ್ತದೆ ಅಂತಂದರೆ ನಾರ್ಮಲಾಗಿ 3 ವರ್ಷ ಇತ್ತು, ಈ 3 ವರ್ಷನ ಏನು ಮಾಡಿದ್ರು ಇವರು 6 ತಿಂಗಳು ರಿವಿಷನ್ ಮಾಡ್ಕೊಂಡು ಏನು ಮಾಡ್ತಾಯಿದ್ರು, ಹೇಳ್ಕೊಂಡು ಹೋದರು. ತುಂಬ ಮಿಸ್ಯೂಸ್ ಆಯಿತು ಪವರು. ಸೊ ಈ ಟೈಮಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ತು ನೋಡಿ, ಕಾಂಗ್ರೆಸ್ ಬಂತು. ಈಗ ನೋಡ್ಕೊಳ್ಳಿ ಕಾಂಗ್ರೆಸ್ ಅವ್ರು ನೋಡ್ಕೊಳ್ಳಿ. ಸೊ ಕಾಂಗ್ರೆಸ್ ಗೌರ್ಮೆಂಟ್ ಆಫನ್ ಯೂಸ್ ದ ಆರ್ಟಿಕಲ್ 356 ಟು ಡಿಸ್ಮಿಸ್ ದ ಅಪೋಸಿಷನ್ ಲೆಡ್ ಸ್ಟೇಟ್ ಗೌರ್ಮೆಂಟ್. ನೋಡಿ ಅಕಸ್ಮಾತ್ ಈಗ ಸೆಂಟ್ರಲ್ಲಿ ಕಾಂಗ್ರೆಸ್ ಇದೆ ಅಂತ ತಿಳ್ಕೊಳ್ಳಿ, ನಮ್ಮ ಸ್ಟೇಟಲ್ಲಿ BJP ಇದೆ ಅಂತ ತಿಳ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾಯಿದ್ರು, ಅವರ ಒಂದು ಪಾಲಿಟಿಕ್ಸ್ ಗೊತ್ತಲ್ಲ ನಿಮಗೆ, ಸೊ ಅವ್ರ ಪಾಲಿಟಿಕ್ಸ್ನ ಇನ್ವಾಲ್ವ್ ಮಾಡ್ಕೊಬಿಟ್ಟು ಅವರ ಒಂದು ಗೌರ್ಮೆಂಟ್ ವಿರುದ್ಧವಾಗಿ ಆ ಗೌರ್ಮೆಂಟ್ ಸ್ಟೇಟಲ್ಲಿ ಇರುತ್ತೋ ಆ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಪ್ರೆಸಿಡೆಂಟ್ ರೂಲ್ನ ಇಶ್ಯೂ ಮಾಡಿ ಆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾಯಿದ್ರು, ಡಿಸಾಲ್ವ್ ಮಾಡ್ತಾಯಿದ್ರು. ಯಾರು ಇದು ಮಾಡ್ತಾಯಿದ್ದು, ಕಾಂಗ್ರೆಸ್ ಗೌರ್ಮೆಂಟ್ ಆ ರೀತಿ ಮಾಡ್ತಾಯಿದ್ದಂತೆ. ಸೊ ಹಾಗಾಗಿನೇ ಇವರು 44ನೇ ತಿದ್ದುಪಡಿ ತಂದು ಒಂದಷ್ಟು ರೆಸ್ಟ್ರಿಕ್ಷನ್ನ ಹೇರಿದ್ರು, ಆಯಿತಾ. ಸೊ ಟು ಪ್ರಿವೆಂಟ್ ಸಚ್ ಅನ್ಡೆಮೋಕ್ರಾಟಿಕ್ ಎಕ್ಸ್ಟೆನ್ಷನ್ ದ 44th Amendment ಎನ್ಶೋರ್ ದಟ್ ಪ್ರೆಸಿಡೆಂಟ್ ರೂಲ್ ಕೆನಾಟ್ ಎಕ್ಸೀಡ್ 1 year ಅನ್ಲೆಸ್ ಅಂಡರ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್. ಹೇಳಿದ್ನಲ್ಲ, ಒಂದು ಎಮರ್ಜೆನ್ಸಿ ಇರಬೇಕು, ಇಲ್ಲ ಅಂತಂದರೆ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು, ಇಲ್ಲ ಅಂತಂದರೆ ಎಲೆಕ್ಷನ್ ಕಮಿಷನ್ ನನಗೆ ಎಲೆಕ್ಷನ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಬೇಕು. ನೆಕ್ಸ್ಟ್ ಒಂದು ಇಟ್ ಕಂಪಲ್ಸ್ ದ ಸೆಂಟರ್ ಟು ಹೋಲ್ಡ್ ದ ಎಲೆಕ್ಷನ್ ಇನ್ ಸ್ಟೇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಆಯಿತಾ. ನೋಡಿ ಇದ್ರ ಬಗ್ಗೆ ಜಾಸ್ತಿ ಹೋಗೋದು ಬೇಡ. ನೆಕ್ಸ್ಟು ಹೌ ದ ಪ್ರೆಸಿಡೆಂಟ್ ರೂಲ್ ಇಸ್ ರಿಮೂವ್ಡ್.
ಸೊ ಪ್ರೆಸಿಡೆಂಟು ಅವರೇ ರಿಮೂವ್ ಮಾಡ್ತಾರೆ. ದ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್ ಆರ್ ರಿವೋಕ್ ಅಥವಾ ಕ್ಯಾನ್ಸಲ್ ಪ್ರೆಸಿಡೆಂಟ್ ರೂಲ್ ಅಟ್ ಎನಿ ಟೈಮ್ ಬೈ ಇಶ್ಯೂಯಿಂಗ್ ಅನದರ್ ಆರ್ಡರ್. ದಿಸ್ ಡಸ್ ನಾಟ್ ರಿಕ್ವೈರ್ ಅ ಪಾರ್ಲಿಮೆಂಟರಿ ಅಪ್ರೂವಲ್. ನೆಕ್ಸ್ಟು ವಾಟ್ ಹ್ಯಾಪನ್ಸ್ ವೆನ್ ದ ಪ್ರೆಸಿಡೆಂಟ್ ರೂಲ್ ಇಸ್ ಇಂಪೋಸ್ಡ್. ಸೊ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ದಾನೆ. ಸೊ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದ್ರೆ ದ ಪ್ರೆಸಿಡೆಂಟ್ ಗೆಟ್ಸ್ ಫುಲ್ ಕಂಟ್ರೋಲ್ ಓವರ್ ದ ಸ್ಟೇಟ್ ಗೌರ್ಮೆಂಟ್. ನೋಡಿ, ಪ್ರೆಸಿಡೆಂಟ್ಗೆ ಕಂಪ್ಲೀಟಾಗಿ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಅಂಡರ್ ಬಂದ್ಬಿಡುತ್ತೆ, ಆಯಿತಾ. ಸೊ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಏನಿದೆ, ಎಕ್ಸಿಕ್ಯೂಟಿವ್ಸ್ ಏನಿದೆ, ಈ ಎಕ್ಸಿಕ್ಯೂಟಿವ್ ಎಲ್ಲ ಕೂಡ ಪ್ರೆಸಿಡೆಂಟ್ ಕೈಯಲ್ಲಿ ಬಂದ್ಬಿಡುತ್ತೆ. ಅಂದರೆ ಗವರ್ನರ್ ಅವರು, ನೆಕ್ಸ್ಟ್ ಗವರ್ನರ್ ಅವರು, ಸೊ ಎಲ್ಲ ಬಂದ್ಬಿಡ್ತಾರೆ ಬಿಡಿ. ಸೊ ಗವರ್ನರ್ ಆಗಿರ್ಬೋದು, ನಿಮ್ಮ ಚೀಫ್ ಮಿನಿಸ್ಟರ್ ಅವೆಲ್ಲ ಕ್ಯಾನ್ಸಲ್ ಆಗುತ್ತೆ, ಮುಂದೆ ಹೇಳ್ತೀನಿ ಅದು. ಸೊ ಒಟ್ಟಿನಲ್ಲಿ ಕಂಪ್ಲೀಟ್ ಅಥಾರಿಟಿ ಯಾರ್ದು ಗವರ್ನರ್ದು ಇತ್ತಲ್ವ, ಸೊ ಗವರ್ನರ್ ಅವರು ಪ್ರೆಸಿಡೆಂಟ್ ಅಂಡಲ್ಲೇ ಬಂದ್ಬಿಡ್ತಾರೆ. ಮತ್ತು ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ನೋಡಪ್ಪ ನನಗೆ ಎಕ್ಸಿಕ್ಯೂಟಿವ್ ಬಿಟ್ಬಿಡು, ನೀನು ಲೆಜಿಸ್ಲೇಟಿವ್ ನೋಡ್ಕೊ ಅಂತ ಅಂದ್ಬಿಟ್ಟು ಪಾರ್ಲಿಮೆಂಟ್ಗೆ ಹೇಳ್ಬಿಡುತ್ತೆ. ಅಂದರೆ ನೋಡಪ್ಪ, ನಾನು ಈ ಥರ ಒಂದು ಕರ್ನಾಟಕದ ಮೇಲೆ ನಾನು ಸ್ಟೇಟ್ ಎಮರ್ಜೆನ್ಸಿನ ಹೇಳ್ತಾ ಇದ್ದೀನಿ, ಗವರ್ನರ್ನ ನನ್ನ ಅಂಡಲ್ಲಿ ಇಟ್ಕೋತೀನಿ, ನೀ ಏನು ಮಾಡು, ನೀನು ಅಂದರೆ ಪಾರ್ಲಿಮೆಂಟ್ ಏನು ಮಾಡು ಅಂತಂದರೆ ಸ್ಟೇಟ್ ಲೆಜಿಸ್ಲೇಚರ್ನ ನೀನು ಇಟ್ಕೋ, ನಿನ್ನ ಅಂಡರ್ಲಿ ಇಟ್ಕೋ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಸೊ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ನ ಅವ್ರ ಹತ್ರ ಇಟ್ಕೊಂಡು ಸ್ಟೇಟ್ಗೆ ಏನು ಲಾ ಮಾಡಬೇಕು ಅದೆಲ್ಲ ಪಾರ್ಲಿಮೆಂಟ್ ಮಾಡುತ್ತೆ, ಆಯಿತಾ. ನೆಕ್ಸ್ಟು ಸ್ಟೇಟ್ ಗೌರ್ಮೆಂಟ್ ಏನಾಗುತ್ತೆ, ಡಿಸ್ಮಿಸ್ ಆಗುತ್ತೆ. ಚೀಫ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ರಿಮೂವ್ ಮಾಡ್ತಾರೆ, ಆಯಿತಾ. ಸೊ ಅವರು ರಿಮೂವ್ ಮಾಡ್ತಾರೆ ಅಂದರೆ ಸಸ್ಪೆಂಡ್ ಮಾಡ್ಬೋದು, ಇಲ್ಲಾಂದರೆ ಡಿಸೊಲ್ಯೂಷನ್ ಆಗುತ್ತೆ, ಆಯಿತಾ. ಸೊ ಅದನ್ನು ಹೇಳೋದಕ್ಕಾಗಲ್ಲ, ಸಸ್ಪೆಂಡು ಮಾಡ್ಬೋದು, ಇಲ್ಲಾಂತಂದರೆ ಡಿಸೊಲ್ಯೂಷನ್ ಮಾಡ್ಬೋದು. ನೆಕ್ಸ್ಟ್ ದ ಗವರ್ನರ್ ರನ್ಸ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್. ಈಗ ಗವರ್ನರ್ ಅವರು ಪ್ರೆಸಿಡೆಂಟ್ ಅಂಡರ್ಲಿದ್ದಾರೆ ಅಂತಂದರೆ ಗವರ್ನರು ಸುಮ್ಮನೆ ಕೂತಿರ್ತಾರ, ಇಲ್ಲ. ಸೊ ಗವರ್ನರ್ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಪರವಾಗಿ ಅವ್ರ ಕಾರ್ಯವನ್ನು ನಿರ್ವಹಿಸ್ತಾರೆ. ಇಷ್ಟು ದಿನ ಗವರ್ಮೆಂಟ್ನ ಪರವಾಗಿ ಏನು ಕೆಲಸ ಮಾಡ್ತಾಯಿತ್ತು, ಸ್ಟೇಟ್ ಗೌರ್ಮೆಂಟ್ ಪರವಾಗಿ ಏನು ಕೆಲಸ ಮಾಡ್ತಾಯಿತ್ತು ಅದನ್ನು ನಿಲ್ಲಿಸಿ ಈಗೇನು ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಪರವಾಗಿ ಇವ್ರ ಕೆಲಸಗಳನ್ನ ಶುರು ಮಾಡ್ತಾರೆ. ಸೊ ಅವ್ರ ಜೊತೆಗೆ ಒಬ್ಬರು ಚೀಫ್ ಸೆಕ್ರೆಟರಿ ಕೂಡ ಇರ್ತಾರೆ ಅಡ್ವೈಸ್ ಮಾಡೋದಕ್ಕೆ. ನೆಕ್ಸ್ಟು ಲೆಜಿಸ್ಲೇಟಿವ್ ಅಸೆಂಬ್ಲಿ ಕತೆ ಏನಾಗುತ್ತೆ ಅಂತಂದರೆ ಅದು ಸಸ್ಪೆಂಡು ಆಗ್ಬೋದು ಅಥವಾ ಡಿಸಾಲ್ವ್ ಆಗ್ಬೋದು, ಹೇಳೋದಕ್ಕಾಗಲ್ಲ. ಅದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗಬೇಕು ಅಂತಲೇ ಇಲ್ಲ, ಅದು ಸಸ್ಪೆಂಡು ಆಗಬಹುದು, ಅದು ಹೇಳೋದಕ್ಕಾಗಲ್ಲ. ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು ಇಲ್ಲಿ, ಆಯಿತಾ. ಏನಾದರೂ ಮಾಡ್ಬೋದು ಅವರು. ನೆಕ್ಸ್ಟು ಪಾರ್ಲಿಮೆಂಟ್ ಟೇಕ್ಸ್ ಓವರ್ ದ ಸ್ಟೇಟ್ ಲಾ ಮೇಕಿಂಗ್ ಪವರ್. ಕಂಪ್ಲೀಟ್ ಲೆಜಿಸ್ಲೇಟಿವು ಪಾರ್ಲಿಮೆಂಟ್ ಅಂಡರಲ್ಲೇ ಬರುತ್ತೆ. ಸೊ ಈಗ ಎಲ್ಲ ಲಾ, ಬಿಲ್ಗಳು, ಬಜೆಟು ಎಲ್ಲ ಕೂಡ ಪಾರ್ಲಿಮೆಂಟು ನೋಡ್ಕೊಳ್ತಾ ಇರುತ್ತೆ. ಲಾ ಮೇಕಿಂಗ್ ಪವರ್ ಎಲ್ಲ ಪಾರ್ಲಿಮೆಂಟ್ ಬಂದ್ಬಿಡುತ್ತೆ. ಸೊ ಅಷ್ಟೇನಿಲ್ಲ. ನೆಕ್ಸ್ಟು ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಹೇಳಿದರೆ ದ ಪ್ರೆಸಿಡೆಂಟ್ ಕ್ಯಾನ್ ಅಥರೈಸ್ ದ ಸ್ಟೇಟ್ ಎಕ್ಸ್ಪೆನ್ಸಸ್ ವೆನ್ ಲೋಕಸಭಾ ಇಸ್ ನಾಟ್ ಇನ್ ಸೆಷನ್. ನೋಡಿ, ಕಂಪ್ಲೀಟ್ ಫಿನಾನ್ಷಿಯಲ್ ಪವರು ಎಲ್ಲ ಕೂಡ ಪಾರ್ಲಿಮೆಂಟ್ಗೆ ಇರುತ್ತೆ, ಆಯಿತಾ. ಬಿಲ್ಲು, ಬಜೆಟು ಅಂತಂದಾಗ ಸೊ ಎಲ್ಲ ಕಂಪ್ಲೀಟಾಗಿ ಪಾರ್ಲಿಮೆಂಟ್ ಅಂಡರ್ಲೇ ಇರುತ್ತೆ. ಅಕಸ್ಮಾತ್ ಪಾರ್ಲಿಮೆಂಟ್ ಇಲ್ಲ ಅಂತಂದಾಗ ಪ್ರೆಸಿಡೆಂಟ್ ಅವರು ನೋಡ್ಕೊಳ್ತಾರೆ. ಸೊ ಜೊತೆಗೆ ಪ್ರೆಸಿಡೆಂಟ್ ಅವರಲ್ಲಿ ಆರ್ಡಿನೆನ್ಸ್ನ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಲಾ ಮೇಡ್ ಅಂಡರ್ ದ ಪ್ರೆಸಿಡೆಂಟ್ ರೂಲ್ ರಿಮೇನ್ ಇನ್ ಫೋರ್ಸ್. ನೋಡಿ, ಅಕಸ್ಮಾತು ಈಗ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿರ್ತಾರೆ, ನೆಕ್ಸ್ಟು ಪ್ರೆಸಿಡೆಂಟ್ ರೂಲ್ನ ತೆಗೆದಿದ್ರು ಕೂಡ ಆ ಲಾ ಇನ್ನೂ ಹಂಗೆ ಇರುತ್ತೆ ಅಂಟಿಲ್ ಎಲ್ಲಿವರೆಗೂ ಅಂತಂದರೆ ಸ್ಟೇಟ್ ಲೆಜಿಸ್ಲೇಚರ್ ಬಂದು ಅದನ್ನು ಚೇಂಜ್ ಮಾಡೋವರೆಗೂ ಕೂಡ ಆ ಲಾ ಇರುತ್ತೆ. ಬಟ್ ಟೈಮ್ ಲಿಮಿಟ್ ಏನಿಲ್ಲ ಇದರಲ್ಲಿ. ನೆಕ್ಸ್ಟು ಇದರಲ್ಲಿ ಜುಡಿಷರಿ ರಿಮೇನ್ ಇಂಡಿಪೆಂಡೆಂಟ್, ಆಯಿತಾ. ಸೊ ನೆಕ್ಸ್ಟು ಯೂಸ್ ಆಫ್ ಆರ್ಟಿಕಲ್ 356. ಹೌ ಆಫನ್ ಹ್ಯಾಸ್ ಆರ್ಟಿಕಲ್ 356 ಹ್ಯಾಸ್ ಬಿನ್ ಯೂಸ್ಡ್. ಸಿನ್ಸ್ 1950 ಪ್ರೆಸಿಡೆಂಟ್ ರೂಲ್ ಹ್ಯಾಸ್ ಬಿನ್ ಇಂಪೋಸ್ ಮೋರ್ ದ್ಯಾನ್ 125 ಟೈಮ್ಸ್ ಅಂತ. ನೋಡಿ, 1950ರಿಂದ ಇಲ್ಲಿವರೆಗೂ ಒಟ್ಟು 125 ಬಾರಿ, ಅಂದರೆ ವರ್ಷಕ್ಕೆ 2 ಸತಿನಾದ್ರು 2 ಸ್ಟೇಟ್ ಮೇಲೆ ಇಂಪೋಸ್ ಮಾಡೇ ಇದ್ದಾರೆ ಅಂತೆ, ಆಯಿತಾ. ತುಂಬ ಪೊಲಿಟಿಕಲ್ ರೀಸನ್ಗೆ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹೇಳೋದಾದರೆ ಒನ್ ಆಫ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಫಸ್ಟ್ ಎಲ್ಲಿ ಇದನ್ನು ಇಂಪೋಸ್ ಮಾಡಿದ್ರೆ ಪಂಜಾಬ್. ಸೊ ಪಂಜಾಬ್ ವಾಸ್ ದ ಫಸ್ಟ್ ಸ್ಟೇಟ್ ವೇರ್ ಇಟ್ ಈಸ್ ಇಂಪೋಸ್ಡ್, ಆಯಿತಾ. ಅದಾದಮೇಲೆ 1977 ಏನು ಮಾಡ್ತು ಅಂದರೆ ಆಫ್ಟರ್ ದ ಎಮರ್ಜೆನ್ಸಿ, ಅಂದರೆ 1975 ಏನು ಎಮರ್ಜೆನ್ಸಿ ಹೇರಿದ್ರು, ಎಮರ್ಜೆನ್ಸಿ ಆದಮೇಲೆ ಜನತಾ ಪಾರ್ಟಿ ಬರುತ್ತೆ, ಅಂದರೆ ಕಾಂಗ್ರೆಸ್ ಗೌರ್ಮೆಂಟು ಬಿದೋಗುತ್ತೆ, ಜನತಾ ಪಾರ್ಟಿ ಏನು ಮಾಡುತ್ತೆ, ಪವರ್ ಬರುತ್ತೆ. ಸೊ ಜನತಾ ಪಾರ್ಟಿ ಬಂದಾಗ ಏನು ಮಾಡ್ತು ಅಂತಂದರೆ ಇಟ್ ಡಿಸ್ಮಿಸ್ ದ 9 ಗೌರ್ಮೆಂಟ್ ರೂಲ್ ದ ಸ್ಟೇಟ್ ಗೌರ್ಮೆಂಟ್. ಈಗ ಸೆಂಟ್ರಲ್ಲಿ ಕಾಂಗ್ರೆಸ್ ಬಿದ್ದಾಯಿತು, ಕಾಂಗ್ರೆಸ್ ಬಿಂದ ಜನತಾ ಪಾರ್ಟಿ ಮೇಲೆ ಬಂತು. ಸೊ ಜನತಾ ಪಾರ್ಟಿ ಬಂದಾದ್ಮೇಲೆ ಅವ್ರ ಫಸ್ಟ್ ಕೆಲಸ ಏನು ಮಾಡಿದ್ರು ಅಂತಂದರೆ ಸ್ಟೇಟ್ಗಳಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಇತ್ತೋ ಆ ಒಂದು ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತವರು ಡಿಸ್ಮಿಸ್ ಮಾಡ್ತಾರೆ, ಕ್ಲೈಮಿಂಗ್ ದೇ ಆರ್ ನೋ ಲಾಂಗರ್ ರೆಪ್ರೆಸೆಂಟೇಟಿವ್ ಟು ದ ಪೀಪಲ್ಸ್ ವಿಲ್. ಅಂದರೆ ಇವ್ರಿಗೆ ಸ್ವಲ್ಪ ಈಗೋ ಬಂದ್ಬಿಡ್ತು.
ಯಾಕಂತಂದರೆ ಅವರು ಕೂಡ ಹಂಗೆ ಕ್ಯಾನ್ಸಲ್ ಮಾಡ್ತಾರಲ್ಲ ಕಾಂಗ್ರೆಸ್ಗಳು. ಸೊ ನಾವು ಅದೇ ರೀತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಜನತಾ ಪಾರ್ಟಿಯವ್ರು ಏನು ಮಾಡಿದ್ರು, ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಇತ್ತು ಸೊ ಅದನ್ನೆಲ್ಲ ಅವರು ಡಿಸ್ಮಿಸ್ ಮಾಡ್ತಾರೆ. ಸೊ ನೆಕ್ಸ್ಟು 1977ರಲ್ಲಿ, ನೆಕ್ಸ್ಟು 1980 ಮತ್ತೆ ಕಾಂಗ್ರೆಸ್ ಬರ್ತಾರೆ ರೂಲಿಂಗ್ ಪಾರ್ಟಿಯಾಗಿ ಸೆಂಟ್ರಲ್ಲಿ. ಸೊ ಅವ್ರೇನು ಮಾಡ್ತಾರೆ, ಅವರು ಕೂಡ ಆ ಒಂದು 9 ಡಿಸ್ಮಿಸ್ ಮಾಡಿ ನೋಡಿ, 9 ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ ಗೌರ್ಮೆಂಟ್ನ ಡಿಸ್ಮಿಸ್ ಮಾಡಿ ಅಲ್ಲೂ ಕೂಡ ಜನತಾ ಪಾರ್ಟಿದು ಏನೋ ಬೇರೆ ಪಾರ್ಟಿ ಬಂದಿರುತ್ತೆ. ಸೊ ಎಲ್ಲೆಲ್ಲಿ ಜನತಾ ಪಾರ್ಟಿ ಇತ್ತು ಅವರು ಕೂಡ ಅಲ್ಲಿ ಅದನ್ನು ಡಿಸ್ಮಿಸ್ ಮಾಡಿ ಅಲ್ಲೂ ಕೂಡ ಇಲ್ಲಿ ಪೊಲಿಟಿಕಲ್ ಇದನ್ನು ರೀಸನ್ನ ಇಟ್ಕೊಂಡವರು ಮಿಸ್ಯೂಸ್ ಮಾಡ್ಕೋತಾರೆ. ನೆಕ್ಸ್ಟು 1992 ಕಾಂಗ್ರೆಸ್ ಇಂಪೋಸ್ ದ ಪ್ರೆಸಿಡೆಂಟ್ ರೂಲ್ ಇನ್ 3 BJP ರೂಲ್ ಸ್ಟೇಟ್ ಹೇಳ್ತಾರೆ, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್ ಮತ್ತು ರಾಜಸ್ಥಾನ. ಸೊ ಇಲ್ಲೆಲ್ಲ ಕೂಡ ಕಾಂಗ್ರೆಸ್ ಅವರು ಇಲ್ಲೂ ಕೂಡ ಮಿಸ್ಯೂಸ್ ಮಾಡಿಕೊಂಡ್ರು. 1992 BJP ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಇವರು ಅದನ್ನು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋದ್ರಲ್ಲಿ. ನೆಕ್ಸ್ಟು ಪ್ರೆಸಿಡೆಂಟ್ ರೂಲ್ ಇನ್ ನಾಗಾಲ್ಯಾಂಡು ಕರ್ನಾಟಕದಲ್ಲಿ ಇಂಪೋಸ್ ಆಯಿತು, ಮೇಘಾಲಯಲ್ಲಿ ಅಲ್ಲೆಲ್ಲ ಇಂಪೋಸ್ ಮಾಡಿದ್ದಾರೆ. ನೆಕ್ಸ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಒಪಿನಿಯನ್ ಇದೆ, ಏನು ಅಂತಂದರೆ ನೋಡಪ್ಪ, ಈ ಒಂದು ಆರ್ಟಿಕಲ್ 356 ಏನಿದೆ ಒಂಥರ ಡೆಡ್ ಲೆಟರ್ ಥರ. ಅಂತಂದರೆ ಡೆಡ್ ಲೆಟರ್ ಅಂತಂದ್ರೆ ಏನು ಅಂದರೆ ಎಲ್ಲ ಟೈಮಲ್ಲಿ ಯೂಸ್ ಮಾಡಲ್ಲ, ಎಲ್ಲೋ ರೇರ್ ಆಗಿ ಯೂಸ್ ಮಾಡ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು. ಹಿ ಹೋಪ್ ದಟ್ ಪ್ರೆಸಿಡೆಂಟ್ ವುಡ್ ಓನ್ಲಿ ಯೂಸ್ ಇಟ್ ಆ್ಯಸ್ ಎ ಲಾಸ್ಟ್ ರೆಸಾರ್ಟ್ ಆ್ಯಂಡ್ ವಿತ್ ಅ ಪ್ರಾಪರ್ ಕಾಷನ್. ಸೊ ಇವ್ರು ಏನು ಅಂದ್ಕೊಂಡಿದ್ರು ಅಂದರೆ, ಇವರು ಏನು ಹೋಪ್ ಇಟ್ಟಿದ್ರು ಅಂತಂದರೆ, ಈ ಆರ್ಟಿಕಲ್ 356 ಅನ್ನೋದು ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ಲು. ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ ಲಾಸ್ಟಲ್ಲಿ, ಅಕಸ್ಮಾತ್ ಎಲ್ಲ ಸ್ಟೇಟು ಗೌರ್ಮೆಂಟ್ ಎಲ್ಲ ಕೈ ಮೀರಿ ಹೋಗ್ತಾ ಇದೆ ಅಂತಂದಾಗ ಮಾತ್ರ ಇಂಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಆಯಿತಾ. ಸೊ ಆದರೆ ಹಿಸ್ಟ್ರಿ ಏನು ತೋರಿಸ್ತು ಅಂದರೆ, ಈ ಒಂದು ಆರ್ಟಿಕಲ್ 356 ತುಂಬ ಪವರ್ಫುಲ್ ಪೊಲಿಟಿಕಲ್ ವೆಪನ್ ಆಗಿ ಕಾಣಿಸ್ತು ನಮಗೆ, ಅಲ್ವಾ. ನೆಕ್ಸ್ಟು ಹೇಳೋದಾದರೆ, ನಿಮ್ಮ 38ನೇ ತಿದ್ದುಪಡಿಲಿ ಏನಿತ್ತು, ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, 38ನೇ ತಿದ್ದುಪಡಿಲಿ ಆರ್ಟಿಕಲ್ 1975 ಯಾವ ಆರ್ಟಿಕಲ್ ಅದು, ಆರ್ಟಿಕಲ್ ಅಲ್ಲ, 38ನೇ ತಿದ್ದುಪಡಿ ಪ್ರಕಾರ ಯಾವುದೇ ಒಂದು ಎಮರ್ಜೆನ್ಸಿ ಏರಿದ್ರು ಕೂಡ ಈ ಒಂದು ಜುಡಿಷಿಯಲ್ ರಿವ್ಯೂ ಬರಬಾರ್ದು ಅಂತ ಹೇಳಿತು. ಸೊ ಮತ್ತೆ ಅದನ್ನು 44ನೇ ತಿದ್ದುಪಡಿಲಿ ಅದನ್ನು ರಿಮೂವ್ ಮಾಡ್ತಾರೆ, ಆಯಿತಾ. ನೆಕ್ಸ್ಟು SR ಬೊಮ್ಮಾಯಿ ಕೇಸು ಈಗ ಕೆಲವೊಂದು ರೆಸ್ಟ್ರಿಕ್ಷನ್ ಮಾಡ್ತು. ಈಗ ಕಾಂಗ್ರೆಸ್ಸು ಮತ್ತೆಲ್ಲ ಮಾಡ್ತು ನೋಡಿ, ಕಾಂಗ್ರೆಸ್ಸು, ಜನತಾ ಪಾರ್ಟಿ, BJP ಏನೋ ಮಾಡ್ತಾರಲ್ವ ಇಲ್ಲಿ. ಸೊ ಜನತಾ ಪಾರ್ಟಿನೇ BJP ಏನು ಕರೀತಾರಾ, ಸೊ ನಂಗೆ ಗೊತ್ತಿಲ್ಲ ಗುರು. ಸೊ ಆಯಿತಾ. ಸೊ ಇಲ್ಲಿ ಏನೇನು ಮಿಸ್ಯೂಸ್ ಮಾಡ್ಕೊಂಡ್ರು 1977ಇಂದ 1992ವರೆಗೂ ಏನು ಮಿಸ್ಯೂಸ್ ಮಾಡಿಕೊಂಡ್ರು, ಸೊ ಅದ್ರ ಬಗ್ಗೆ ತುಂಬ ಜನ ಎಲ್ಲ ವ್ಯಕ್ತಪಡಿಸ್ತಾರೆ. ಏನಂತಂದರೆ, ಇದು ಯಾಕೋ ಸರಿ ಬತ್ತಲ್ಲ, ನಮ್ಮ ಸಂವಿಧಾನಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಅಂತ ಹೇಳಿ SR ಬೊಮ್ಮಾಯಿ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಬರುತ್ತೆ. ಸೊ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದಿಷ್ಟು ರೆಸ್ಟ್ರಿಕ್ಷನ್ ಮಾಡುತ್ತೆ. ಏನು ಅಂತಂದರೆ ನೋಡಪ್ಪ, ಏನು ಅಂತಂದರೆ ಮೊದಲನೇದು ಜುಡಿಷಿಯಲ್ ರಿವ್ಯೂ. ನೀವು ಒಂದು ಏನೇ ಪ್ರೆಸಿಡೆಂಟ್ ರೂಲ್ ಹಾಕಿದ್ರು ಕೂಡ ಜುಡಿಷಿಯಲ್ ರಿವ್ಯೂ ಇದ್ದೇ ಇರುತ್ತೆ. ನೆಕ್ಸ್ಟು ವ್ಯಾಲಿಡ್ ರೀಸನ್ ಇರಬೇಕು. ನೀವು ಏನೋ ಒಂದು ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದ್ರು ಕೂಡ ಒಂದು ವ್ಯಾಲಿಡ್ ರೀಸನ್ ಇರಬೇಕು. ತಪ್ಪು ರೀಸನ್ ಇಟ್ಕೊಂಡಾಗ ನೀವು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟು ಬರ್ಡನ್ ಆನ್ ಸೆಂಟರ್ ಅಂತಂದರೆ, ದ ಸೆಂಟ್ರಲ್ ಗೌರ್ಮೆಂಟ್ ಮಸ್ಟ್ ಪ್ರೂವ್ ದ ಪ್ರೆಸಿಡೆಂಟ್ ರೂಲ್ ವಾಸ್ ನೆಸೆಸರಿ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಬೇಕು ಆ ಒಂದು ಸ್ಟೇಟ್ಗೆ ಪ್ರೆಸಿಡೆಂಟ್ ರೂಲು ತುಂಬ ಬೇಕಾಗಿತ್ತು ಅಂತ. ನೆಕ್ಸ್ಟು ಕೋರ್ಟ್ ರೋಲು. ಸೊ the court won't check if the evidence is strong enough, but it will check the relevant to the decision. ಸೊ ಕೋರ್ಟು ಎವಿಡೆನ್ಸ್ನ ಜಾಸ್ತಿ ಚೆಕ್ ಮಾಡೋದಕ್ಕೆ ಹೋಗಲ್ಲ, ಸೊ ಸಿಚುಯೇಷನ್ನು ನೋಡುತ್ತೆ. ಸೊ ಆ ಸಿಚುಯೇಷನ್ ಬೇಕಾಗಿತ್ತಾ, ಆ ಸಿಚುಯೇಷನ್ ಹದಗೆಟ್ಟಿತ್ತಾ ಅನ್ನೋದ್ರ ಬಗ್ಗೆ ನೋಡುತ್ತೆ. ನೆಕ್ಸ್ಟು ಅಕಸ್ಮಾತ್ ಪ್ರೆಸಿಡೆಂಟ್ ರೂಲ್ ಏನಾದರೂ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಆಗಿ ಕೋರ್ಟು ಅದನ್ನು ಪ್ರೆಸಿಡೆಂಟ್ ರೂಲ್ನ ಕ್ಯಾನ್ಸಲ್ ಮಾಡಿದ್ರೆ, ಆ ಒಂದು ಸ್ಟೇಟ್ ಲೆಜಿಸ್ಲೇಚರು ರಿವೈವ್ ಆಗಬೇಕು. ಅವ್ರೇನು ಡಿಸ್ಮಿಸ್ ಮಾಡಿದ್ರು ಸ್ಟೇಟ್ ಗೌರ್ಮೆಂಟ್ನ ಅದನ್ನು ರಿವೈವ್ ಮಾಡಬೇಕು. ನೆಕ್ಸ್ಟು ಅಸೆಂಬ್ಲಿ ಡಿಸೊಲ್ಯೂಷನ್ ಓನ್ಲಿ ಆಫ್ಟರ್ ದ ಪಾರ್ಲಿಮೆಂಟ್ ಅಪ್ರೂವಲ್. ನೋಡಿ, ಅಕಸ್ಮಾತ್ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದ್ರೆ ಬರೀ ಸಸ್ಪೆಂಡ್ ಮಾಡಬೇಕು, ಆಯಿತಾ, ಡೆಸೊಲ್ಯೂಷನ್ ಮಾಡಬಾರ್ದು, ಆಯಿತಾ. ಸೊ ಅಲ್ಲಿ ಹೇಳಿದೆ ಅಥವಾ ನೋಡಿ ಸಸ್ಪೆಂಡ್ ಆರ್ ಡೆಸೊಲ್ಯೂಷನ್ ಅಂತ ಹೇಳಿದೆ. ಬಟ್ SR ಬೊಮ್ಮಾಯಿ ಕೇಸ್ ಬಂದಮೇಲೆ ಏನಾಯಿತು ನೋಡಪ್ಪ, ನೀವು ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದ್ರೆ ನೀನು ಫಸ್ಟು ಏನು ಮಾಡ್ತೀಯಾ, ನೀನು ಸಸ್ಪೆಂಡ್ ಮಾಡಬೇಕು ಅಲ್ವಾ. ಸಸ್ಪೆಂಡ್ ಮಾಡಬಹುದು, ಆದರೆ ನೀನು ಡೆಸೊಲ್ಯೂಷನ್ ಮಾಡೋದಕ್ಕೆ ಆಗೋದಿಲ್ಲ. ಡೆಸೊಲ್ಯೂಷನ್ ಮಾಡಬೇಕು ಅಂದರೆ ನೀನು ಪಾರ್ಲಿಮೆಂಟ್ ಅಪ್ರೂವಲ್ ಬೇಕು. ಇಲ್ಲಿದೆ ನೋಡಿ, ಅಂಟಿಲ್ ದ ಪಾರ್ಲಿಮೆಂಟ್ ಅಪ್ರೂವಲ್ ದ ಸ್ಟೇಟ್ ಅಸೆಂಬ್ಲಿ ಕ್ಯಾನ್ ಓನ್ಲಿ ಬಿ ಸಸ್ಪೆಂಡೆಡ್, ನಾಟ್ ಡಿಸಾಲ್ವ್. ಇಫ್ ಪಾರ್ಲಿಮೆಂಟ್ ರಿಜೆಕ್ಟ್ ದ ರೂಲ್, ಅಕಸ್ಮಾತ್ ಪಾರ್ಲಿಮೆಂಟ್ ಇದನ್ನು ರಿಜೆಕ್ಟ್ ಮಾಡ್ತು ಅಂದರೆ ಸ್ಟೇಟ್ ಗೌರ್ಮೆಂಟು ಮತ್ತೆ ಆ್ಯಕ್ಟಿವ್ ಆಗುತ್ತೆ ಅಥವಾ ಸ್ಟೇಟ್ ಅಸೆಂಬ್ಲಿ ಆ್ಯಕ್ಟಿವ್ ಆಗುತ್ತೆ. ಮತ್ತು ಸೆಕ್ಯುಲರಿಸಮ್ ಇಸ್ ಎ ಬೇಸಿಕ್ ಫೀಚರ್ ಗೊತ್ತಿರಲಿ, ಆಯಿತಾ. ಪ್ರೆಸಿಡೆಂಟ್ ಇಂಪೋಸ್ ಮಾಡಬೇಕಾದ್ರೆ ಆ್ಯಂಟಿ ಸೆಕ್ಯುಲರ್ ಪಾಲಿಸೀಸ್ಗಳನ್ನ ಯೂಸ್ ಮಾಡಬೇಕು ಅನ್ನೋದು. ಇಫ್ ದ ಸ್ಟೇಟ್ ಗೌರ್ಮೆಂಟ್ ಫಾಲೋಸ್ ಆ್ಯಂಟಿ ಸೆಕ್ಯುಲರ್ ಪಾಲಿಸೀಸ್ ಆ್ಯಂಟಿ ಸೆಕ್ಯುಲರ್ ಪಾಲಿಸಿಗಳೇನಾದ್ರು ಸಾರಿ ತಪ್ಪಾಯಿತು, ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಗುರು, ಅದು ಹೇಳ್ಬಿಟ್ರೆ ಹಂಗೆ.
ಇಫ್ ಅ ಸ್ಟೇಟ್ ಗೌರ್ಮೆಂಟ್ ಫಾಲೋಸ್ ಆ್ಯಂಟಿ ಸೆಕ್ಯುಲರ್ ಪಾಲಿಸೀಸ್, ಅಕಸ್ಮಾತು ಸೆಕ್ಯುಲರ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸೆಕ್ಯುಲರ್ನ ಫಾಲೋ ಮಾಡಲಿಲ್ಲ, ಆ್ಯಂಟಿ ಸೆಕ್ಯುಲರ್ ಪಾಲಿಸಿಗಳನ್ನ ಫಾಲೋ ಮಾಡ್ತಾಯಿದ್ರು, ಅಂದರೆ ಪರ್ಟಿಕ್ಯುಲರಾಗಿ ಒಂದು ರಿಲೀಜನ್ನ ಇಟ್ಕೊಂಡು ಗೌರ್ಮೆಂಟ್ ನಡೆಸ್ತಾ ಇದ್ರೆ, ಗೌರ್ಮೆಂಟ್ ಅಂದರೆ ಪರ್ಟಿಕ್ಯುಲರಾಗಿ ಒಂದು ರಿಲೀಜನ್ ಇಟ್ಕೊಂಡು ಅವ್ರಿಗೆ ಇದು ಮಾಡೋದು, ಅಂದರೆ ಕಂಪ್ಲೀಟಾಗಿ ಅವ್ರನ್ನ ಡೆವಲಪ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಿ, ಅಂದರೆ ಆ ಥರ ಎಲ್ಲ ಮಾಡ್ತು ಅಂತಂದರೆ ಅವೆಲ್ಲ ಆ್ಯಂಟಿ ಸೆಕ್ಯುಲರ್ ಪಾಲಿಸೀಸ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬಹುದು. ನೆಕ್ಸ್ಟು ಫ್ಲೋರ್ ಟೆಸ್ಟ್ ರಿಕ್ವೈರ್ಡ್. ಇಫ್ ಅ ಸ್ಟೇಟ್ ಗೌರ್ಮೆಂಟ್ ಈಸ್ ಅಕ್ಯೂಸ್ಡ್ ಆಫ್ ಲೂಸಿಂಗ್ ದ ಮೆಜಾರಿಟಿ, ದಿಸ್ ಮಸ್ಟ್ ಬಿ ಟೆಸ್ಟೆಡ್ ಆನ್ ದ ಫ್ಲೋರ್ ಆಫ್ ಅಸೆಂಬ್ಲಿ, ನಾಟ್ ಡಿಸೈಡೆಡ್ ಆರ್ಬಿಟರಿಲಿ. ಅಕಸ್ಮಾತ್ ಒಂದು ಸ್ಟೇಟ್ ಗೌರ್ಮೆಂಟು ಒಂದು ಮೆಜಾರಿಟಿನ ಲಾಸ್ ಆಗ್ತಾ ಇದೆ, ಲಾಸ್ ಆಫ್ ಮೆಜಾರಿಟಿ ಫೇಸ್ ಮಾಡ್ತಾ ಇದ್ದಾರೆ, ಅಕ್ಯೂಸ್ಡ್ ಆಫ್ ಲಾಸಿಂಗ್ ಆಫ್ ದ ಮೆಜಾರಿಟಿ ಅಂತ ಬಂದಾಗ ದಿಸ್ ಮಸ್ಟ್ ಬಿ ಟೆಸ್ಟೆಡ್ ಆನ್ ದ ಫ್ಲೋರ್ ಆಫ್ ದ ಅಸೆಂಬ್ಲಿ, ಅಂದರೆ ಅಸೆಂಬ್ಲಿಯಲ್ಲಿ ಅದನ್ನು ವೋಟಿಂಗ್ ಹಾಕಬೇಕು, ಆಯಿತಾ. ಸೊ ಅಸೆಂಬ್ಲಿಯಲ್ಲಿ ವೋಟಿಂಗ್ ಹಾಕಬೇಕು. ಆ ಒಂದು ವೋಟಿಂಗಲ್ಲಿ ಇವರ ಒಂದು ಮೆಜಾರಿಟಿ ಅಂತೂ ಬರಲಿಲ್ಲ ಅಂತಂದರೆ ಸೊ ಅವಾಗೇನೋ ಮಾಡೋಣ. ಸೊ ಅಲ್ಲಿವರೆಗೂ ಅದನ್ನು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟು ದ ಸೆಂಟ್ರಲ್ ಗೌರ್ಮೆಂಟ್ ಕೆನಾಟ್ ಡಿಸ್ಮಿಸ್ ಅಪೋಸಿಂಗ್ ಸ್ಟೇಟ್ ಗೌರ್ಮೆಂಟ್. ನೋಡಿ, ಅಕಸ್ಮಾತು ಸೆಂಟ್ರಲ್ ಗೌರ್ಮೆಂಟ್ BJP ಇದೆ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಲ್ವಾ. ಸೊ ಹಾಗಂತ ಹೇಳಿ ಸೊ ಎಲ್ಲ ಕಡೆ BJP ಇದೆ, ಕನ್ನಡದ ಮಾತ್ರ ಕಾಂಗ್ರೆಸ್ ಇದೆ ಅಂತ ಹೇಳಿ BJP ಅವರು ನಮ್ಮ ಸ್ಟೇಟ್ ಮೇಲೆ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋದಕ್ಕೆ ಆಗೋದಿಲ್ಲ, ಆಯಿತಾ. ಸುಮ್ಮನೆ ಅಪೋಸಿಟ್ ಸ್ಟೇಟ್ ಗೌರ್ಮೆಂಟ್ ಏನಾದ್ರು ಇತ್ತು ಅಂತಂದರೆ ಸುಮ್ಮನೆ ಮಾಡೋದಕ್ಕಾಗಲ್ಲ. ಪರ್ಟಿಕ್ಯುಲರ್ ವ್ಯಾಲಿಡ್ ರೀಸನ್ ಇದ್ದರೆ ಮಾತ್ರ ನೀವು ಅದನ್ನು ಡಿಸ್ಮಿಸ್ ಮಾಡಬಹುದು. ನೆಕ್ಸ್ಟು ಆರ್ಟಿಕಲ್ 356 ಈಸ್ ಎನ್ ಎಮರ್ಜೆನ್ಸಿ ಪವರ್, ಇಟ್ ಶುಡ್ ಬಿ ಯೂಸ್ಡ್ ರೇರ್ಲಿ ಆನ್ ಓನ್ಲಿ ಇನ್ ಎಕ್ಸೆಪ್ಷನ್ ಸಿಚುಯೇಷನ್. ನೋಡಿ, ಆರ್ಟಿಕಲ್ 356 ಅನ್ನೋದು ಇದು ಎಮರ್ಜೆನ್ಸಿ ಪವರ್ ಆಗಿದೆ, ಇದನ್ನು ರೇರ್ಲಿ ಆಗಿ ಯೂಸ್ ಮಾಡಬೇಕು, ಅದೆಲ್ಲ ಅಪರೂಪಕ್ಕೆ ಯೂಸ್ ಮಾಡಬೇಕು, ಸುಮ್ಮನೆ ಯೂಸ್ ಮಾಡಬಾರ್ದು. ನೆಕ್ಸ್ಟು ಪ್ರಾಪರ್ ಆ್ಯಂಡ್ ಇಂಪ್ರಾಪರ್ ಯೂಸ್. ಸೊ ಎಲ್ಲೆಲ್ಲಿ ಪ್ರಾಪರಾಗಿ ಎಲ್ಲಿ ಯೂಸ್ ಮಾಡಬೇಕಾದ್ರೆ ಹಂಗ್ ಅಸೆಂಬ್ಲಿ ಮೊದಲನೇದು. ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂದರೆ ಅಕಸ್ಮಾತ್ ಯಾವೊಂದು ಪಾರ್ಟಿಗೆ ಮೆಜಾರಿಟಿ ಇಲ್ಲ ಅಂತಂದರೆ ಸ್ಟೇಟ್ ಅಸೆಂಬ್ಲಿಲಿ, ಸೊ ಅದಾದಮೇಲೆ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತಂದಾಗ, ಒಂದು ಸ್ಟೇಟಲ್ಲಿ ಮೆಜಾರಿಟಿ ಇಲ್ಲದೆ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತಂದಾಗ ಅದಕ್ಕೆ ನಾವು ಹಂಗ್ ಅಸೆಂಬ್ಲಿ ಅಂತೀವಿ. ಸೊ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬಹುದು. ನೆಕ್ಸ್ಟು ಅಕಸ್ಮಾತು ಯಾವೊಂದು ಪಾರ್ಟಿ ಮೆಜಾರಿಟಿನೇ ಇಲ್ಲ ಅಂದಾಗ, ಮತ್ತು ಬೇರೊಂದು ಪಾರ್ಟಿ ಕೂಡ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದಾಗ, ಸೊ ಅಂಥ ಟೈಮಲ್ಲೂ ಕೂಡ ಈ ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬಹುದು. ನೆಕ್ಸ್ಟು ಗೌರ್ಮೆಂಟ್ ರಿಸೈನ್ಸ್ ವಿತೌಟ್ ಅಲ್ಟರ್ನೇಟಿವ್ಸ್. If the ruling party resigns after losing the majority support in the assembly and no other parties will form the government. ಓಕೆ, ಆಯಿತಾ. ಇಲ್ಲೊಂದು ಎರಡನೇ ಪಾಯಿಂಟ್ ಏನಿದೆ, ಇದು ಮೂರನೇ ಪಾಯಿಂಟ್ ಹೇಳಿದ್ದು ನಾನು. ಎರಡನೇ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಇಫ್ ದ ಪಾರ್ಟಿ ವಿತ್ ಅ ಮೆಜಾರಿಟಿ ಡಿಕ್ಲೈನ್ಸ್ ಟು ಫಾರ್ಮ್ ಅ ಗೌರ್ಮೆಂಟ್ ಆ್ಯಂಡ್ ದ ಗವರ್ನರ್ ಕೆನಾಟ್ ಫೈಂಡ್ ಅನ್ ಅಲ್ಟರ್ನೇಟಿವ್. ಓಕೆ, ಸೊ ಅಕಸ್ಮಾತು ಒಂದು ಪಾರ್ಟಿ, ಯಾವುದೋ ಒಂದು ಪಾರ್ಟಿ ಮೆಜಾರಿಟಿ ಇರುತ್ತೆ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಇತ್ತು, ಸೊ ಕಾಂಗ್ರೆಸ್ ಅವರು ಪಾರ್ಟಿ ಮಾಡೋದಂದರೆ ಗೌರ್ಮೆಂಟ್ ಫಾರ್ಮ್ ಮಾಡಿದ್ರು. ಅಕಸ್ಮಾತು ಕಾಂಗ್ರೆಸ್ ಅವರು ಮೆಜಾರಿಟಿ ಇರುತ್ತೆ, ಬಟ್ ಅವ್ರು ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ರೆಡಿ ಇರೋಲ್ಲ, ನನ್ನ ಗೌರ್ಮೆಂಟ್ ಫಾರ್ಮ್ ಮಾಡಲ್ಲ, ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಂಡಾಗ, ಅಕಸ್ಮಾತ್ ಗವರ್ನರ್ ಕೈಲಿ ಏನಾದರೂ ಒಂದು ಆಲ್ಟರ್ನೇಟಿವ್ ಹುಡ್ಕೋದಕ್ಕೆ ಸಾಧ್ಯವಾಗದೇ ಇದ್ದಾಗ, ಸೊ ಅವಾಗಲೂ ಕೂಡ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬಹುದು, ಆಯಿತಾ. ನೆಕ್ಸ್ಟ್ ಅಕಸ್ಮಾತ್ ಒಂದು ರೂಲಿಂಗ್ ಪಾರ್ಟಿ ರಿಸೈನ್ ಮಾಡಿ, ಮೂರನೇ ಪಾಯಿಂಟು, ಅಕಸ್ಮಾತ್ ಒಂದು ರೂಲಿಂಗ್ ಪಾರ್ಟಿ ರಿಸೈನ್ ಮಾಡಿ ಇನ್ನೊಂದು ಪಾರ್ಟಿ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದಾಗ, ಸೊ ಅವಾಗಲೂ ಕೂಡ ಈ ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು. ನೆಕ್ಸ್ಟು ಡಿಫಿಯಾನ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಮಾತುಗಳನ್ನ ಕೇಳಲಿಲ್ಲ ಅಂತಂದರೆ ಅವಾಗಲೂ ಕೂಡ ಇಂಪೋಸ್ ಮಾಡಬಹುದು. ನೆಕ್ಸ್ಟು ಇಂಟರ್ನಲ್ ಸಬ್ವೆನ್ಷನ್ ಅಂತಂದರೆ ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟು ಸಂವಿಧಾನದ ವಿರುದ್ಧವಾಗಿ ಏನಾದರೂ ನಡ್ಕೊಂಡ್ರೆ ಅವಾಗಲೂ ಕೂಡ. ನೆಕ್ಸ್ಟು ಫಿಸಿಕಲ್ ಬ್ರೇಕ್ ಡೌನ್, ಇತ್ತ ಗೌರ್ಮೆಂಟ್ ರೆಫ್ಯೂಸ್ ಟು ಫಂಕ್ಷನ್. ನೋಡಿ, ಅಷ್ಟೇನೇನಿಲ್ಲ, ರೆಫ್ಯೂಸ್ ಟು ಫಂಕ್ಷನ್ ಅಂದರೆ ಸಂವಿಧಾನದ ಪ್ರಕಾರವಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ, ಸೊ ಅವಾಗಲೂ ಕೂಡ. ಸೊ ಇಂಪ್ರಾಪರ್ ಯಾವಾಗ ಅಂತಂದರೆ ಅಕಸ್ಮಾತ್ ನೋಡಿ, ಇಫ್ ಅ ರೂಲಿಂಗ್ ಪಾರ್ಟಿ ಲೂಸಸ್ ಅ ಮೆಜಾರಿಟಿ, ದ ಗವರ್ನರ್ ಫಸ್ಟ್ ಎಕ್ಸ್ಪ್ಲೋರ್ ದ ಪಾಸಿಬಲ್ ಕೋಯಲೇಷನ್ ಬಿಫೋರ್ ರೆಕಮೆಂಡಿಂಗ್ ದ ಪ್ರೆಸಿಡೆಂಟ್. ನೋಡಿ, ಅಕಸ್ಮಾತು ಒಂದು ಪಾರ್ಟಿ ಒಂದು ಮೆಜಾರಿಟಿನ ಲೂಸ್ ಮಾಡಿಕೊಂಡ್ರೆ ತಕ್ಷಣ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡೋದಲ್ಲ, ಫಸ್ಟ್ ಅವರು ಒಂದು ಆಲ್ಟರ್ನೇಟಿವ್ನ ಹುಡುಕಬೇಕು, ಏನಾದರೂ ಬೇರೆ ಥರ ಮಾಡ್ಬೋದಾ ನಮ್ಮ ರಾಜ್ಯದಲ್ಲಿ ಅಂತ ಅವರು ಹುಡುಕಬೇಕು. ಆಲ್ಟರ್ನೇಟಿವ್ ಹುಡುಕಿ ಆಮೇಲೆ ಪ್ರೆಸಿಡೆಂಟ್ಗೆ ಅವರು ಪತ್ರ ಬರೀಬೇಕು, ಅಲ್ಲಿವರೆಗೂ ಅವರು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬಾರ್ದು. ಸೊ ನೆಕ್ಸ್ಟು ಗವರ್ನರ್ಸ್ ಪರ್ಸನಲ್ ಅಸೆಸ್ಮೆಂಟ್ ವಿತೌಟ್ ಅ ಫ್ಲೋರ್. ಅಕಸ್ಮಾತು ಒಂದು ಪಾರ್ಟಿ ಮೆಜಾರಿಟಿ ಕಳ್ಕೊಳ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅಕ್ಯೂಸೇಷನ್ ಬಂದಾಗ ಸುಮ್ಮನೆ ಜನಗಳನ್ನ ಅಂದರೆ ಅಲ್ಲಿರುವಂಥ ಮೆಂಬರ್ಸ್ಗಳ ಮಾತು ಕೇಳ್ಬಿಟ್ಟು
ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋದಲ್ಲ, ಅವರಲ್ಲಿ ವೋಟಿಂಗ್ ಇಡಬೇಕು, ಮೆಜಾರಿಟಿ ಟೆಸ್ಟ್ ಮಾಡಬೇಕು ಅಲ್ವಾ. ಸೊ ಅದರ ಮೆಜಾರಿಟಿ ಟೆಸ್ಟ್ ಮಾಡಿ ಆಮೇಲೆ ಅವರು ಅಸೆಂಬ್ಲಿ ಅಂದರೆ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು. ನೆಕ್ಸ್ಟು ಮಿಸ್ಯೂಸ್ ಬೇಸ್ಡ್ ಆನ್ ಲೋಕಸಭಾ ಎಲೆಕ್ಷನ್ ರಿಸಲ್ಟ್. ಇಫ್ ಅ ರೂಲಿಂಗ್ ಪಾರ್ಟಿ ಇನ್ ದ ಸ್ಟೇಟ್ ಲೂಸಸ್ ಅ ಜನರಲ್ ಎಲೆಕ್ಷನ್ ಅಟ್ ದ ಸೆಂಟರ್, ಇಟ್ ಡಸ್ ನಾಟ್ ಮೀನ್ ದೇ ಹ್ಯಾವ್ ಲಾಸ್ ದ ಮ್ಯಾಂಡೇಟ್ ಇನ್ ದ ಸ್ಟೇಟ್. ನೋಡಿ, ಅಕಸ್ಮಾತು ಕಾಂಗ್ರೆಸ್ ಇದೆ ನಮ್ಮ ಸ್ಟೇಟಲ್ಲಿ, ಬಟ್ ನಿಮ್ಮ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸೋತಾಯಿತು. ಸೊ ಹಾಗಂದ್ಮಟ್ಟಿಗೆ ಸ್ಟೇಟಲ್ಲಿ ಕಾಂಗ್ರೆಸ್ ಅವ್ರು ಕಳ್ಕೋಬೇಕು ಅಂತೇನಿಲ್ಲ, ಸ್ಟೇಟಲ್ಲಿ ಅವ್ರ ಪಡೆಗೆ ಅವ್ರ ಕೆಲಸ ನಿರ್ವಹಿಸ್ತಾ ಹೋಗ್ಬೋದು. ಸೆಂಟ್ರಲ್ಲಿ ಬಿ ಜೆ ಪಿ ಬಂದರೆ ಬಿ ಜೆ ಪಿ. ಸೊ ಆ ರೀತಿ ಅಂದರೆ ಸೆಂಟರ್ ಎಲೆಕ್ಷನಲ್ಲಿ ಇವರು ಸೋತರು ಅಂತ ಅಂದ್ಬಿಟ್ಟು ಸ್ಟೇಟಲ್ಲಿ ಇವರು ಕೂಡ ಈಚೆ ಬಂದ್ಬಿಡ್ಬೇಕು ಅಂತಲ್ಲ, ಸ್ಟೇಟ್ ಗೌರ್ಮೆಂಟ್ ಬಿಟ್ಕೊಡ್ಬೇಕು ಅಂತಲ್ಲ, ಆಯಿತಾ. ಸೊ ಅದೇ ಇರೋದು ಅಷ್ಟೇ. ನೆಕ್ಸ್ಟು ಮಿಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. The president rule cannot be imposed for a minor law and order issue unless they are threatened by constitutional order. ಸೊ ಚಿಕ್ಕ ಪುಟ್ಟಾಗಿ ಇದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂಟಿಲ್ ಕಾನ್ಸ್ಟಿಟ್ಯೂಷನಲ್ ಆರ್ಡರ್, ಅಂದರೆ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದ್ದರೆ ಮಾತ್ರ. ನೆಕ್ಸ್ಟು ಅಲಿಗೇಷನ್ಸ್ ಆಫ್ ಕರಪ್ಷನ್ ಮಿಸ್ಮ್ಯಾನೇಜ್ಮೆಂಟ್. ಸೊ ಕರಪ್ಷನ್ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ತುಂಬ ಕರಪ್ಷನ್ ಮಾಡ್ತಾಯಿದೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಪೂರ್ ಗವರ್ನೆನ್ಸ್ ಅಂತ ಅಂದ್ಬಿಟ್ಟು ಇದು ಮಾಡೋದಕ್ಕಾಗಲ್ಲ, ಒಂದು ಒಳ್ಳೆ ವ್ಯಾಲಿಡ್ ರೀಸನ್ ಇರಬೇಕು, ಆಯಿತಾ. ನೆಕ್ಸ್ಟು ನೋ ಪ್ರಯರ್ ವಾರ್ನಿಂಗ್ ಟು ದ ಸ್ಟೇಟ್ ಗೌರ್ಮೆಂಟ್. ದ ಸೆಂಟರ್ ಮಸ್ಟ್ ಗಿವ್ ಅ ಸ್ಟೇಟ್ ಅ ಚಾನ್ಸ್ ಟು ಕರೆಕ್ಟ್ ಇಟ್ಸ್ ಮಿಸ್ಟೇಕ್. ನೋಡಿ, ಸೊ ಅವ್ನು ತಪ್ಪು ಮಾಡ್ತಾ ಅಂದ್ಕೊಂಡು ಪ್ರೆಸಿಡೆಂಟ್ ರೂಲ್ನು ಕೂಡ ಇಂಪೋಸ್ ಮಾಡೋ ಹಾಗಿಲ್ಲ. ಸೊ ಯಾವಾಗ ಇಂಪೋಸ್ ಮಾಡಬೇಕು ಅಂದರೆ ಕೆಲವೊಂದು ಅವನಿಗೂ ಕೂಡ ಒಂದಷ್ಟು ಚಾನ್ಸ್ ಕೊಡಬೇಕು, ತಪ್ಪು ಮಾಡಿದ್ಯಾ ಸ್ವಲ್ಪ ತಿದ್ಕೋಪ ಅಂತ ಹೇಳಬೇಕು. ನೆಕ್ಸ್ಟು ಸಾಲ್ವಿಂಗ್ ಇಂಟರ್ನಲ್ ಪಾರ್ಟಿ ಕಾನ್ಫ್ಲಿಕ್ಟ್ಸ್. ಆರ್ಟಿಕಲ್ 356 ಕೆನಾಟ್ ಬಿ ಯೂಸ್ಡ್ ಟು ಸೆಟಲ್ ದ ಡಿಸ್ಪ್ಯೂಟ್ಸ್ ವಿದಿನ್ ದ ರೂಲಿಂಗ್ ಪಾರ್ಟಿ ಆ್ಯಂಡ್ ಅ ಪೊಲಿಟಿಕಲ್ ರಿವೆಂಜ್. ಸೊ ಆರ್ಟಿಕಲ್ 356ನ ನಿಮ್ಮ ಒಂದು ಪೊಲಿಟಿಕಲ್ ಪಾರ್ಟಿ ಏನು ಜಗಳ ಇದೆ ಆ ಒಂದು ಜಗಳಕ್ಕೆ ಇದನ್ನು ತರಬೇಡಿ ಅಂತ ಹೇಳುತ್ತೆ. ಸೊ ಅದಾದಮೇಲೆ ಒಂದಷ್ಟು ಕಂಪ್ಯಾರಿಸನ್ಸ್ ಇದೆ, ಕಂಪ್ಯಾರಿಸನ್ ಬಿಟ್ವೀನ್ ನ್ಯಾಷನಲ್ ಎಮರ್ಜೆನ್ಸಿ ಆ್ಯಂಡ್ ಪ್ರೆಸಿಡೆಂಟ್ ರೂಲು. ಸೊ ನೀವು ಅದನ್ನು ನೋಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಆರ್ಟಿಕಲ್ 352 ಏನು ಹೇಳುತ್ತೆ, ಆರ್ಟಿಕಲ್ 352 ನಿಮ್ಮ ನ್ಯಾಷನಲ್ ಎಮರ್ಜೆನ್ಸಿ ಹೇಳುತ್ತೆ, ನಿಮ್ಮ ಆರ್ಟಿಕಲ್ 356 ಪ್ರೆಸಿಡೆಂಟ್ ರೂಲ್ ಹೇಳುತ್ತೆ. ಸೊ ಯಾವಾಗ ಇದನ್ನು ಇಂಪೋಸ್ ಮಾಡ್ತಾರಾ, ವಾರು, ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತು ಆರ್ಮ್ಡ್ ರೆಬಿಲಿಯನು. ಸೊ ಇದನ್ನು ಯಾವಾಗ ಅಂದರೆ ಇಂಪೋಸ್ ಮಾಡ್ತಾನೆ ಅಂತಂದರೆ ವೆನ್ ಸ್ಟೇಟ್ ಗೌರ್ಮೆಂಟ್ ಕೆನಾಟ್ ಫಂಕ್ಷನ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ಸ್ಟೇಟ್ ಗೌರ್ಮೆಂಟ್ ಕಂಟಿನ್ಯೂಸ್ ಎಫೆಕ್ಟ್ ನೋಡ್ಕೊಳ್ರಪ್ಪ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಡಿಫ್ರೆನ್ಸ್ ಬಿಟ್ಟು ನೋಡ್ಕೊಳ್ಳಿ, ಏನಿಲ್ಲ. ಸೊ ಅದು ಬಿಟ್ಟರೆ ಮೇಯ್ನು ಅಂತಂದರೆ ಇಲ್ಲಿ ನಿಮ್ಮ ಫಂಡಮೆಂಟಲ್ ರೈಟ್ಸು ಅಲ್ವಾ. ಸೊ ಫಂಡಮೆಂಟಲ್ ರೈಟ್ಸ್ ಇಲ್ಲಿ ಸಸ್ಪೆಂಡ್ ಆಗುತ್ತೆ, ಬಟ್ ಇಲ್ಲಿ ಯಾವುದೋ ಒಂದು ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗೋದಿಲ್ಲ. ಸೊ ಅಷ್ಟೇನೇನಿಲ್ಲ. ಈಗ ಒಂದು ಮೈನ್ಸ್ ಆನ್ಸರ್ ರೈಟಿಂಗ್ ನೋಡೋಣ. ಈಗ ನೋಡಿ, ಈಗ ಮೀನ್ಸ್ ಆನ್ಸರ್ ರೈಟಿಂಗು. ಸೊ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಆನ್ಸರ್ ಎಷ್ಟು ಸಿಂಪಲ್ ಆಗಿದೆ ಅಂದರೆ ತುಂಬ ಸಿಂಪಲ್ ಆಗಿದೆ, ನೀವು ಇಷ್ಟು ನೋಡಿಕೊಂಡ್ರು ಸಾಕು. ನೋಡಿ, ಆರ್ಟಿಕಲ್ 356 ಎಂಪವರ್ ದ ಪ್ರೆಸಿಡೆಂಟ್ ಟು ಇಂಪೋಸ್ ದ ಪ್ರೆಸಿಡೆಂಟ್ ರೂಲ್ ಇನ್ ಅ ಸ್ಟೇಟ್ ಇಫ್ ಹಿ ಈಸ್ ಸ್ಯಾಟಿಸ್ಫೈಡ್ ದಟ್ ದ ಸ್ಟೇಟ್ ಗೌರ್ಮೆಂಟ್ ಕೆನಾಟ್ ರನ್ ಇನ್ ಅಕಾರ್ಡಿಂಗ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್. ಹೌದಲ್ವಾ, ಇದು ನಿಮ್ಮ ಆರ್ಟಿಕಲ್ 356 ಹೇಳುತ್ತೆ. ಸೊ ಆರ್ಟಿಕಲ್ ಆಗಿ ಈಗ ಇದೇ ಇಂಟ್ರೊಡಕ್ಷನ್ ಅಕಸ್ಮಾತ್ ಪ್ರೆಸಿಡೆಂಟ್ ರೂಲ್ ಬಗ್ಗೆ ಕೇಳಿದ್ರೆ ಫಸ್ಟ್ ಏನು ಬರಬೇಕು, ನಿಮ್ಮ ಆರ್ಟಿಕಲ್ 356 ಬರೀತೀರ ಅಲ್ವಾ. ಸೊ ಆರ್ಟಿಕಲ್ 356 ಬಗ್ಗೆನೂ ಡೀಟೇಲಾಗಿ ಇಂಟ್ರೋ ಬರೆದಿದ್ದಾನೆ, ಇಂಟ್ರೊಡಕ್ಷನು ಸಾಕು, ಬೇಜಾನುಗುರು ಇಷ್ಟು ಬರೆದ್ರೆ ಸಾಕು, ಆಯಿತಾ. ಅವನು ಯಾವ ಆರ್ಟಿಕಲ್ ಕೇಳ್ತಾನೆ ಆ ಆರ್ಟಿಕಲ್ ಬಗ್ಗೆ ಡೀಟೇಲಾಗಿ ಹೇಳಿದ್ರು ಸಾಕು, ಆಯಿತಾ. ಸುಮ್ಮ ಮಾಡಲ ಸ್ವಲ್ಪ. ನೆಕ್ಸ್ಟು ಇಲ್ಲಿ ಕ್ವಶನ್ ಏನೋ ಬೇರೆದಿತ್ತು, ಕ್ವಶನ್ಸು ಏನೋ ಬಿಡಿ. ನೆಕ್ಸ್ಟು ದ ಅಪ್ರೋಪ್ರಿಯೇಟ್ ಸರ್ಕಮ್ಸ್ಟಾನ್ಸಸ್ ದಟ್ ಅ ವ್ಯಾರೆಂಟ್ ಇಟ್ ಅಕಾರ್ಡಿಂಗ್ ಟು ದ ಸರ್ಕಾರಿ ಕಮಿಷನ್. ಸೊ ಇಲ್ಲೇನು ಕೇಳಿದ್ದಾನೆ ಅಂತಂದರೆ ಇದನ್ನೇ ಕೇಳಿರೋದಿಲ್ಲಿ ಅಂತಂದರೆ ವಾಟ್ ಈಸ್ ದ ಪ್ರಾಪರ್ ಯೂಸ್ ಆಫ್ ಪ್ರೆಸಿಡೆಂಟ್ ರೂಲ್ ಅಂತ ಕೇಳಿದ್ದಾನೆ ಇಲ್ಲಿ, ಪ್ರಾಪರ್ ಯೂಸ್ ಆಫ್ ಪ್ರೆಸಿಡೆಂಟ್ ರೂಲು, ಆಯಿತಾ. ಸೊ ಇಲ್ಲಿ ಒಂದು ನಿಮಿಷ ರೀ, ಪ್ರಾಪರ್ ಇಲ್ಲಿ ಸರ್ಕಾರಿ ಕಮಿಷನ್ ಅಂತ ಮೆನ್ಷನ್ ಮಾಡಿದ್ದಾನೆ ಇಲ್ಲಿ, ಪ್ರಾಪರ್ ಆ್ಯಂಡ್ ಇಂಪ್ರಾಪರ್. ಸೊ SR ಬೊಮ್ಮಾಯಿ ಕೇಸ್ ಗೊತ್ತಾಯಿತು. ಇಲ್ಲಿ ಇವನು ಇದು ಆ್ಯಸ್ ಪರ್ ದ ಸರ್ಕಾರಿ ಕಮಿಟಿ ಕೊಟ್ಟಂತಹ ಒಂದು ವರದಿ ಪ್ರಕಾರ ಅಂದ್ಕೊಂಡು ಏನು ಹೇಳಿದ್ದಾನೆ, ಬಿಡಿ ನಮ್ಗೆ ಗೊತ್ತಿಲ್ಲ, ಅದು ನನಗೂ ಕೂಡ ಗೊತ್ತಿಲ್ಲ, ಅದನ್ನು ಹೇಳ್ತೀನಿ. ಇದು ತಲೆ ಕೆಡಿಸ್ಕೊಬೇಡಿ. PDF ನಾನು ಈ ಒಂದು ಬ್ಲಾಗ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀನಿ, ನಾನು ಕೆಳಗಡೆ ಡೌನ್ಲೋಡ್ ಬಟನ್ ಕೊಟ್ಬಿಟ್ಟು ಡೌನ್ಲೋಡ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದ್ರ ಪ್ರಕಾರ ಯಾವಾಗ ಇಂಪೋಸ್ ಮಾಡಬೇಕು ಅಂದರೆ ಹಂಗ್ ಅಸೆಂಬ್ಲಿ ಇದ್ದಾಗ, ಸೊ ವೆನ್ ಅ ಪಾರ್ಟಿ ವಿತ್ ಅ ಮೆಜಾರಿಟಿ ಡಿಕ್ಲೈನ್ಸ್ ಟು ಫಾರ್ಮ್ ಅ ಗೌರ್ಮೆಂಟ್ ಅಲ್ವಾ, ಅಕಸ್ಮಾತ್ ಒಂದು ಪಾರ್ಟಿ ಮೆಜಾರಿಟಿ ಗೆದ್ದಿರುತ್ತೆ, ಸೊ ಅವರು ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ರೆಡಿ ಇರೋಲ್ಲ. ಸೊ ಅಂಥ ಟೈಮಲ್ಲಿ ಎಮರ್ಜೆನ್ಸಿನ ಇಂಪೋಸ್ ಮಾಡ್ಬೋದು. ನೆಕ್ಸ್ಟು ಸ್ಟೇಟ್ ಡು ನಾಟ್ ಕಂಪೈಲ್ ವಿತ್ ಸೆಂಟ್ರಲ್ ಡೈರೆಕ್ಷನ್. ಹೌದಲ್ವಾ, ನಿಮ್ಮ ಆರ್ಟಿಕಲ್ 365 ಹೇಳಿದೆ ನಾನು. ನೆಕ್ಸ್ಟು ಸ್ಟೇಟ್ ಆ್ಯಕ್ಟ್ ಅಗೇನ್ಸ್ಟ್ ದ ಸೆಕ್ಯುಲರ್ ವ್ಯಾಲ್ಯೂಸ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇಷ್ಟು ಇದರಲ್ಲಿ ಇದಕ್ಕೆ ನಾವು
ಪ್ರಾಪರ್ ಯೂಸ್ ಆಫ್ ಅಂತ ಹೇಳ್ಬೋದಪ್ಪಲ್ವಾ, ಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ 356 ಇಲ್ಲಿದೆ ನೋಡಿ, ಇದೆ. ಹಂಗ್ ಅಸೆಂಬ್ಲಿ ರಿಫ್ಯೂಸ್ ಟು ಫಾರ್ಮ್ ಅ ಗವರ್ಮೆಂಟ್ ಇಫ್ ಅ ಗವರ್ಮೆಂಟ್ ರಿಸೈನ್ ವಿತೌಟ್ ಆಲ್ಟರ್ನೇಟಿವ್, ನೆಕ್ಸ್ಟ್ ಡಿಫೆನ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇಂಟರ್ನಲ್, ಅದು ಇದು ನೋಡಿ ಎಲ್ಲ ಇಷ್ಟನ್ನ 4 ಪಾಯಿಂಟ್ ಏನು ಬರೆದಿದ್ದಾನೆ ಅಷ್ಟೇ. ನೆಕ್ಸ್ಟು ವ್ಯಾಲ್ಯೂಸ್ ಏನು ಇದೆ, ವ್ಯಾಲ್ಯೂಸ್. ನೆಕ್ಸ್ಟ್ ಪ್ರೊಸೀಜರ್ ಹೇಗಿದೆ, ನೆಕ್ಸ್ಟು ದ ಪ್ರೆಸಿಡೆಂಟ್ ಆನ್ ರಿಸಿಪ್ಟ್ ಆಫ್ ದ ಗವರ್ನರ್ ರಿಪೋರ್ಟ್ ನೋಡಿ, ಅದು ಕೂಡ ಇಲ್ಲಿದೆ. ಪ್ರೊಸೀಜರ್ ಏನಿರಬೇಕು, ಈಗ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಗವರ್ಮೆಂಟ್, ಇಷ್ಟು ಪಾಯಿಂಟ್ ನಾನು 2 ಲೈನಲ್ಲಿ ಬರೆದಿದ್ದಾನೆ. ಒಂದು ಗವರ್ನರ್ ಅವರ ರಿಪೋರ್ಟು, ಇನ್ನೊಂದು ಅವರ ಒಂದು ಓನ್ ಡಿಸ್ಕ್ರಿಷನರಿ ಪವರ್ ಅಲ್ವಾ. ನೋಡಿ, ಪ್ರೆಸಿಡೆಂಟ್ ಆನ್ ರಿಸಿಪ್ಟ್ ಆಫ್ ಅ ಗವರ್ನರ್ ರಿಪೋರ್ಟ್ ಆರ್ ಅದರ್ವೈಸ್ ಇಫ್ ಸ್ಯಾಟಿಸ್ಫೈಡ್ ದಟ್ ದ ಸ್ಟೇಟ್ ಗವರ್ನಮೆಂಟ್ ಕೆನಾಟ್ ಬಿ ಕ್ಯಾರಿಡ್ ಔಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಸಿಂಪಲ್ ಆಗಿದೆ, ಇದು ಅರ್ಥ ಆಗಿಲ್ಲ ಅಂದರೆ ಇದನ್ನೇ ಬರೀ ನೋಡಿ. ಇಫ್ ದ ಗವರ್ನಮೆಂಟ್ ಆಫ್ ಅ ಸ್ಟೇಟ್ ಸಬ್ಮಿಟ್ ರಿಪೋರ್ಟ್ ಸ್ಟೇಟಿಂಗ್ ದಟ್ ದ ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಹ್ಯಾಸ್ ಫೇಲ್ಡ್, ದ ಪ್ರೆಸಿಡೆಂಟ್ ಮೇ ಇಂಪೋಸ್ ಅ ಪ್ರೆಸಿಡೆಂಟ್ ರೂಲ್. ಇದು ಬರೆದ್ರು ಓಕೆ. ಅಲ್ಲಂದರೆ ನೀವು ಓನ್ ವರ್ಡ್ಸಲ್ಲಿ ಬರೀತೀನಿ ಅಂದ್ರೆ ಓಕೆ, ಬರಿತಾ ನಿಮಗೆ ಒಂದು ರಿದಮ್ ಸಿಗುತ್ತೆ. ಸೊ ಅಲ್ಲಿವರೆಗೂ ಬರೀಬೇಕು ಅಷ್ಟೆ. ನೆಕ್ಸ್ಟು ವಿತಿನ್ 2 months ವಿತ್ ಅ ಸಿಂಪಲ್ ಮೆಜಾರಿಟಿ. ಸೊ ಅದನ್ನು ಕೂಡ ಹೇಳಿದೆ. ಬೋತ್ ಹೌಸಸ್ ಹ್ಯಾಸ್ ಟು ಅಪ್ರೂವ್ ಅಲ್ಲ, ಅಪ್ರೂವ್ಮೆಂಟ್ ಬಗ್ಗೆ ಹೇಳಿದೆ ನಾನು. ಅಪ್ರೂವ್ ಮತ್ತು ಅಲ್ಲಿ ಹೇಳಿದ್ನಲ್ವ, ಇಲ್ಲಿ ಹೇಳಿದ್ದೀನಿ, ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಇದು ಪಾರ್ಲಿಮೆಂಟರಿ ಅಪ್ರೂವಲ್ ಆ್ಯಂಡ್ ಡ್ಯೂರೇಷನ್ ನೋಡಿ, ವಿತಿನ್ 2 months ಅಪ್ರೂವ್ ಮಾಡಬೇಕು. ನೆಕ್ಸ್ಟ್ ಡಿಸಾಲ್ವ್ ಆಯಿತು ಅಂದರೆ ಅದನ್ನು ಕೂಡ ಬರೆದಿದ್ದಾನೆ ನೋಡಿ. ಒನ್ಸ್ ಇಂಪೋಸ್ ಒಟ್ಟು 6 ತಿಂಗಳ ಗಂಟೆ ಇರುತ್ತೆ ಅಲ್ವಾ, ಮ್ಯಾಕ್ಸಿಮಮ್ 6 ತಿಂಗಳ ಗಂಟೆ ಇರುತ್ತೆ. ಮತ್ತು 3 years ಬೈ ಸಕ್ಸೆಸಿವ್ ಅಪ್ರೂವಲ್ ಆಯಿತಾ. ಸೊ 3 ವರ್ಷ ಕಂಡದ ಮ್ಯಾಕ್ಸಿಮಮ್ ಇಂಪೋಸ್ ಮಾಡ್ಬೋದು. ಸಕ್ಸೆಸಿವ್ ಅಪ್ರೂವಲ್ ಅಂತಂದರೆ ಏನು ಅಂತಂದರೆ ಪ್ರತಿ 6 ತಿಂಗಳಿಗೊಂದ್ಸತಿ ಅದನ್ನು ಮೀಟಿಂಗ್ ಸೇರಬೇಕು, ಅದನ್ನು ರಿನ್ಯೂ ಮಾಡಬೇಕು. 6 months ಒಂದ್ಸತಿ ಬಂದು ರಿನ್ಯೂ ಮಾಡ್ತಾರೆ ಆಯಿತಾ. ಸೊ ಅದಾದಮೇಲೆ 44ನೇ ತಿದ್ದುಪಡಿಲಿ ಏನು ಮಾಡಿದ್ರು, 44ನೇ ತಿದ್ದುಪಡಿಲಿ ಏನಾಯಿತು ಅಂತಂದರೆ, ನೋಡಪ್ಪ ನೀನು 1 ವರ್ಷಕ್ಕಂಟ ಏನಾದರೂ ಗ್ರೇಟರ್ ದ್ಯಾನ್ 1 year ಏನಾದ್ರು ಇಂಪೋಸ್ ಮಾಡಬೇಕು ಅಂತಂದರೆ ದೇಶದಲ್ಲಿ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು. ಇಲ್ಲ ಅಂತಂದರೆ ಎಲೆಕ್ಷನ್ ಕಮಿಷನು ನನ್ನ ಕೈಲಿ ಎಲೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಬೇಕು. ಅಂತ ಇದ್ದಾಗ ಮಾತ್ರ ನೀನು 1 ವರ್ಷಕ್ಕಂಟ, ಅಂದರೆ 1 ವರ್ಷಕ್ಕಿಂತ ಜಾಸ್ತಿ ನೀನು ಟೈಮ್ನ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬಹುದು. ನೋಡಿ ಇಲ್ಲೇ ಇದೆ ನೋಡಿ, ಬಿಯಾಂಡ್ 1 year ಎಕ್ಸ್ಟೆನ್ಷನ್ ಮಾಡಬೇಕು ಅಂತಂದರೆ ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು ದೇಶದಲ್ಲಿ. ಇಲ್ಲಾಂದರೆ ಎಲೆಕ್ಷನ್ ಕಮಿಷನ್ ಸರ್ಟಿಫೈ ಮಾಡಬೇಕು. ಏನಂತಂದರೆ ನನ್ನ ಕೈಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದು ನನ್ನ ಕೈಲಿ ಎಲೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಬೇಕು. ನೆಕ್ಸ್ಟ್ ರಿವೋಕೇಷನ್ ಅಂತಂದರೆ ಎನಿ ಟೈಮು ಪ್ರೆಸಿಡೆಂಟ್ ಅವರು ವಿತೌಟ್ ಪಾರ್ಲಿಮೆಂಟರಿ ಅಡ್ವೈಸು ವಿತ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರು. ನೋಡಿ ಅಲ್ಲಿ ಹೇಳಿಲ್ಲ ನಾನು ಅದ್ರ ಬಗ್ಗೆ, ಬಟ್ ಇಲ್ಲಿ ನೋಡಿ ಅಲ್ಲಿ ಪಾರ್ಲಿಮೆಂಟರಿ ಅಪ್ರೂವಲ್ ಏನು ಬೇಕಾಗಿಲ್ಲ. ಪಾರ್ಲಿಮೆಂಟರಿ ಅಪ್ರೂವಲ್ ಅಂತಂದರೆ ರಾಜ್ಯಸಭಾ ಮತ್ತು ಲೋಕಸಭಾದ ಎರಡೂ ಹೌಸ್ದು ಒಂದು ಅಪ್ರೂವಲ್ ಬೇಕಾಗಿಲ್ಲ. ಪ್ರೆಸಿಡೆಂಟ್ ಕ್ಯಾನ್ ಕ್ಯಾನ್ಸಲ್ ದ ಪ್ರೆಸಿಡೆಂಟ್ ರೂಲ್ ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಹಾಗಾದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಹೇಳಿದ್ರೆ ಸಾಕು. ಸೊ ನೀವು ನ್ಯಾಷನಲ್ ಎಮರ್ಜೆನ್ಸಿಗೆ ಕಂಪೇರ್ ಮಾಡಿದ್ರೆ ನ್ಯಾಷನಲ್ ಎಮರ್ಜೆನ್ಸಿಲಿ ಯಾರು ಹೇಳಬೇಕು, ನ್ಯಾಷನಲ್ ಎಮರ್ಜೆನ್ಸಿಲಿ ನಿಮ್ಮ ಲೋಕಸಭೆ ಹೇಳಬೇಕು. ಲೋಕಸಭೆ ಏನಾದರೂ ಒಂದು ಸಿಂಪಲ್ ಮೆಜಾರಿಟಿಲಿ ಏನಾದರೂ, ಸಿಂಪಲ್ ಮೆಜಾರಿಟಿನ ಅನ್ಕೋತೀನಿ ಸಿಂಪಲ್ ಮೆಜಾರಿಟಿ ಅಂತ. ಸೊ ಸಿಂಪಲ್ ಮೆಜಾರಿಟಿಯಿಂದ ಏನಾದರೂ ಅವರು ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಪ್ರೆಸಿಡೆಂಟ್ ಹೇಳಿದ್ರೆ, ಸೊ ಪ್ರೆಸಿಡೆಂಟ್ ಅವ್ರಿಗೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟು ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿದ್ರೆ, ಎಕ್ಸಿಕ್ಯೂಟಿವ್ ಏನಾಗುತ್ತೆ ಆಯಿತಾ, ಲೆಜಿಸ್ಲೇಟಿವ್ ಎಲ್ಲ ಪಾರ್ಲಿಮೆಂಟ್ ಅಂಡರ್ ಬರುತ್ತೆ. ಸೊ ಎಕ್ಸಿಕ್ಯೂಟಿವ್ ಅಥಾರಿಟಿ ಎಲ್ಲ ಪ್ರೆಸಿಡೆಂಟ್ ಅಂಡರ್ಲಿ ಬರುತ್ತೆ ಅಲ್ವಾ. ಸೊ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ದ ಸ್ಟೇಟ್ ಸಬ್ಜೆಕ್ಟ್, ಹೌದಲ್ವಾ. ನೆಕ್ಸ್ಟು ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಸಸ್ಪೆಂಡ್ ಅಥವಾ ಡೆಸೊಲ್ಯೂಷನ್ ಮಾಡ್ಬೋದು. ಬಟ್ ನಾರ್ಮಲಾಗಿ ಸಸ್ಪೆಂಡ್ ಮಾಡಬೇಕು, ಡೆಸೊಲ್ಯೂಷನ್ ಮಾಡಬೇಕು ಅಂದರೆ ಪಾರ್ಲಿಮೆಂಟರಿ ಅಪ್ರೂವಲ್ ಬೇಕು, ಗೊತ್ತಿರಲಿ. ಸೊ ನೆಕ್ಸ್ಟು ಫೆಡರಲ್ ಪಾಲಿಸಿ ಬಿಕೇಮ್ ಯೂನಿಟರಿ ವಿತ್ ರೆಸ್ಪೆಕ್ಟ್ ಟು ಎಲ್ಲ ವಿತೌಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಓಕೆ, ಈ ಫೆಡರಲ್ ಪಾಲಿಸಿ ಏನಿದೆ ಕಂಪ್ಲೀಟಾಗಿ ಯೂನಿಟರಿ ಆಗುತ್ತೆ. ಅಂದರೆ ಸೆಂಟರ್ ಸ್ಟೇಟ್ ಅಂತ ಏನು ಬರಲ್ಲ, ಎಲ್ಲ ಕೂಡ ಸೆಂಟರ್ ಅಂಡರ್ಲೇ ಬರುತ್ತೆ ಅಂತಿದೆ ಅಷ್ಟೇ. ನೆಕ್ಸ್ಟ್ ವಾಟ್ ಆರ್ ದ ಕೀ ಇಶ್ಯೂಸ್ ವಿತ್ ಪ್ರೆಸಿಡೆಂಟ್ ರೂಲ್ ಇನ್ ಇಂಡಿಯಾ. ಏನು ಇಶ್ಯೂ ಆಗುತ್ತೆ ಅಂತಂದರೆ, ಇಶ್ಯೂ ಏನಾಗಿತ್ತು, ಓಕೆ, ಇಶ್ಯೂಸ್ ವಿತ್ ಪ್ರೆಸಿಡೆಂಟ್ ರೂಲ್ ಏನಾಗಿತ್ತು ಅಂದರೆ ತುಂಬ ಮಿಸ್ಯೂಸ್ ಆಗಿತ್ತಲ್ವ, ತುಂಬ ಮಿಸ್ಯೂಸ್ ಆಗಿತ್ತು. ಹೇಳಬೇಕು ಅಂದರೆ 1977 ಜನತಾ ಪಾರ್ಟಿ ಏನು ಬಂತು, 9 ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತು, ಲೆಡ್ ಬೈ ದ ಕಾಂಗ್ರೆಸ್ ಗೌರ್ಮೆಂಟ್ ಡಿಸ್ಮಿಸ್ ಮಾಡ್ತು. ಸೊ ಆಯಿತಾ. ನೆಕ್ಸ್ಟು ಏನಿದು ಪ್ರೋನ್ ಟು ಓವರ್ ಯೂಸಾ, ಬಿಡಿ ಇದು ಓವರ್ ಯೂಸ್ ಅಂತಲೇ ತಿಳ್ಕೊಳ್ಳಿ ಸಾಕು. ಓವರ್ ಯೂಸ್ ಅಂದರೆ ಮೋರ್ ದ್ಯಾನ್ 125 ಟೈಮ್ಸ್ ಗುರು ಆಯಿತಾ. ಸೊ ಬರೀ 100 ಟೈಮ್ಸ್ ಅಲ್ಲ, ಮೋರ್ ದ್ಯಾನ್ 120 ಟೈಮ್ಸ್ ಯೂಸ್ ಮಾಡಿದ್ದಾರೆ. ಟ್ವೈಸ್ ಅ ಇಯರ್ ಆಯಿತಾ, 1 ವರ್ಷಕ್ಕೆ 2 ಸತಿನಾದ್ರು ಯೂಸ್ ಮಾಡಿದ್ದಾರಂತೆ ಆಯಿತಾ. ರೀಸೆಂಟ್ಲಿ ಇನ್ ಉತ್ತರಾಖಂಡು, ಅರುಣಾಚಲ್ ಪ್ರದೇಶ್ ಎಕ್ಸೆಟ್ರಾ ಬೀನ್ ರೆಡ್ಯೂಸ್ ಟು
ಅ ಮಿಯರ್ ಗಿಮಿಕ್ ದ್ಯಾನ್ ದ ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್. ಹೌದಲ್ವಾ? ಸೊ ಇಲ್ಲಿ ಗಿಮಿಕ್ ಅಂತ ಯೂಸ್ ಮಾಡೋಕ್ಕಿಂತ ಪೊಲಿಟಿಕಲ್ ಮಿಸ್ಯೂಸ್ ಅಂತಲೇ ಹೇಳ್ಬೋದು. ಆಯಿತಾ? ಇವರ ಒಂದು ಪೊಲಿಟಿಕಲ್ ಮಿಸ್ಯೂಸ್ಗೆ ಸಂವಿಧಾನದ ಮಿಸ್ಯೂಸ್ ಆಗಿದೆ, ಸಂವಿಧಾನಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಹೇಳಿ ಇವ್ರೇನು ಮಾಡ್ತಾಯಿದ್ರು, ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿದ್ರು. ಸೊ ಈಗ ನೀವೇನು ಮಾಡಬೇಕು ಅಂದರೆ ಮಧ್ಯದಲ್ಲಿ ಈ ಥರ ಕರೆಂಟ್ ಅಫೇರ್ಸ್ ಸೇರಿಸ್ಬೇಕು. ನೋಡಿ, ಕರೆಂಟ್ ಅಫೇರ್ಸ್ ಏನು ಮಾಡಿದ್ದಾನೆ ಅಂದರೆ, ನನಗೆ ಗೊತ್ತಿಲ್ಲ ರೀಸೆಂಟಾಗಿ ಎಲ್ಲಿ ಇಂಪೋಸ್ ಮಾಡಿದ್ರು ಅಂತ, ಬಟ್ ನೀವು ಸೇರಿಸ್ಕೋಬೇಕು. ರೀಸೆಂಟ್ಲಿ ಇನ್ ಉತ್ತರಾಖಂಡ್ ಮತ್ತು ಅರುಣಾಚಲ ಪ್ರದೇಶ ಅಂತ ಹಾಕಿದ್ದಾನೆ. ಸೊ ರೀಸೆಂಟಾಗಿ ಎಲ್ಲಾಗಿತ್ತು ಅಂದರೆ ನಿಮ್ಗೆ ಗೊತ್ತಿತ್ತು ಅಂದರೆ ಹೇಳಿ, ಆಯಿತಾ? ಸೊ ನೆಕ್ಸ್ಟು ಯೂಸ್ಡ್ ಫಾರ್ ಪೊಲಿಟಿಕಲ್ ಅಪ್ಮ್ಯಾನ್ಶಿಪ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಬೈ ಏನಿದು ದ ರೈವಲ್ ಪಾರ್ಟೀಸ್ ಇನ್ ಸ್ಟೇಟು. ಓಕೆ ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟು ಈಗ ಸೆಂಟರಲ್ಲಿ ಈಗ BJP ಇತ್ತು ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ BJP ಇತ್ತು ಅಂತಂದಾಗ ಈಗ ಸ್ಟೇಟಿಗೆ ಬನ್ನಿ, ಸ್ಟೇಟಲ್ಲಿ ಅಕಸ್ಮಾತ್ ಕಾಂಗ್ರೆಸ್ ಇದ್ದಾಗ ಇವ್ರೇನು ಮಾಡ್ತಾಯಿದ್ರು, ಇದನ್ನು ತೆಗಿತಾಯಿದ್ರು ಅಲ್ವಾ? ಸೊ ಇದನ್ನು ಇವ್ರೇನು ಮಾಡ್ತಾಯಿದ್ರು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೆ ಆ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಸಸ್ಪೆಂಡ್ ಮಾಡ್ತಾಯಿದ್ರು. ಸೊ ಇದು ಆ್ಯಕ್ಚುಲಿ ಮಾಡಿದ್ದು BJP, ಜನತಾ ಪಾರ್ಟಿ ಫಸ್ಟ್ ಮಾಡ್ತು, ಅದನ್ನು ಕಾಂಗ್ರೆಸ್ ಮಾಡ್ತು. ಸೊ ಬಿಡಿ. ಸೊ ನೆಕ್ಸ್ಟು ರಾಹುಲ್ ಸಾಗರ್ ಇನ್ ಆಕ್ಸ್ಫರ್ಡ್ ಹ್ಯಾಂಡ್ ಬುಕ್ ಆಫ್ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ಸ್ ಮೇಡ್ ಟು ಫೀಲ್ ಲೆಸ್ ದ್ಯಾನ್ ದ ಮುನ್ಸಿಪಾಲಿಟೀಸ್ ವೆನ್ ಡಿಸ್ಮಿಸ್ಡ್ ಇನ್ ಫ್ಯಾನ್ಸಿಸ್ ಅದೇನೋ ಬರ್ತಿದ್ದಾನೆ, ಅರ್ಥನೇ ಆಯ್ತಲ್ಲ ಹಂಗೆ. ನೆಕ್ಸ್ಟು ಅಡ್ರೆಸ್ಸಿಂಗ್ ದ ಕ್ರೈಸಿಸ್ ಹೇಳಿದಾರೆ. ನಿಮ್ಮ ಸರ್ಕಾರಿ ಕಮಿಷನ್ನು ಅಪ್ರೋಪ್ರಿಯೇಟ್ ಯೂಸ್ ಯಾವಾಗ ಮಾಡಬೇಕು, ಹಂಗ್ ಅಸೆಂಬ್ಲಿ ಆದಾಗ, ಮೆಜಾರಿಟಿ ಪಾರ್ಟಿ ರಿವ್ಯೂಸ್ ಮಾಡಿದಾಗ, ಲಾಸ್ ಆಫ್ ಕಾನ್ಫಿಡೆನ್ಸ್ ಆದಾಗ. ನೆಕ್ಸ್ಟು ಕಾಷನ್ಸು, ವಾರ್ನಿಂಗ್ ಕೊಡಬೇಕು ಅಲ್ವಾ? ವಾರ್ನಿಂಗ್ ಟು ಸ್ಟೇಟ್ ಗೌರ್ಮೆಂಟ್ ಮಾಡಬೇಕು, ಅಂದರೆ ಒಂದು ಚಾನ್ಸ್ ಕೊಡಬೇಕು. ನೆಕ್ಸ್ಟು ನಾಟ್ ಡಿಸಾಲ್ವ್ ದ ಗೌರ್ಮೆಂಟ್ ಬಿಫೋರ್ ದ ಪಾರ್ಲಿಮೆಂಟರಿ ಅಪ್ರೂವಲ್. ಸೊ ಅದು ಕೂಡ ಹೇಳಿದೆ. ನೆಕ್ಸ್ಟ್ SR ಬೊಮ್ಮಾಯಿ ಕೇಸ್ ಬಗ್ಗೆ ಹೇಳಿದ್ದೀನಿ. ಸೊ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತ ಗೊತ್ತದೆ ನಿಮಗೆ. ಇವೆಲ್ಲ ಒಂದು ಡೆಡ್ ಲೆಟರ್ ಅಂತ ಹೇಳಿದ್ರು ಅವರು ಅಲ್ವಾ? ಡೆಡ್ ಲೆಟರ್ ಅಂತ ಹೇಳಿದ್ರು ಅಂತಂದರೆ ಇದನ್ನು ಎಲ್ಲ ಟೈಮಲ್ಲಿ ಯೂಸ್ ಮಾಡಬಾರ್ದು, ಇದನ್ನು ರೇರ್ ಟೈಮಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ನೆಕ್ಸ್ಟು ಪುಂಚಿ ಏನಿದು ಬೊಮ್ಮಾಯಿ ಗೈಡ್ಲೈನ್ಸ್ ಆರ್ಟಿಕಲ್ ಲೋಕಲೈಸ್ಡ್ ಎಮರ್ಜೆನ್ಸಿ ಗೊತ್ತಿಲ್ಲ. ನೆಕ್ಸ್ಟ್ ಕನ್ಕ್ಲೂಷನ್ ಏನು ಕೊಟ್ಟಿದ್ದಾನೆ ಇಲ್ಲಿ, ಕಾನ್ಸ್ಟಿಟ್ಯೂಷನಲ್ ಪ್ರಯಾರಿಟಿ ಆ್ಯಂಡ್ ಮಾರಲಿಟಿ ಬಿ ಎಕ್ಸೈಸ್ ಕೀಪ್ ಅ ಡೆಡ್ ಲೆಟರ್. ಇದು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಏನು ಮಾಡಿದ್ದಾನೆ ಅಂತಂದರೆ ತೆಗೆದು ಕನ್ಕ್ಲೂಷನ್ ಹಾಕಿದ್ದಾನೆ. ಓಕೆ, ಚೆನ್ನಾಗಿದೆ, ಒಳ್ಳೇದು. ಅದು ಕೊನೆಯಲ್ಲಿ ಎಂಡಲ್ಲಿ ಈ ಥರ ಒಬ್ಬೊಬ್ರು ನೋಡಿ, ಕನ್ಕ್ಲೂಷನಲ್ಲಿ ಈ ಥರ ಅಂಬೇಡ್ಕರ್ ಅವರಾಗಿರ್ಬೋದು, ಬೇರೆ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ನೋಡಿ ಈ ಥರ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನು ಹೇಳಿದರು, ಇನಿಷಿಯಲಿ ಥಾಟ್ ಆರ್ಟಿಕಲ್ 356 ವುಡ್ ರಿಮೈನ್ ಅ ಡೆಡ್ ಲೆಟರ್, ಮೀನಿಂಗ್ ಇಟ್ ವುಡ್ ಬಿ ರೇರ್ಲಿ ಯೂಸ್ಡ್ ಅಂತ. ಸೊ ಈ ಥರ ಯೂಸ್ ಮಾಡಿದ್ರು ಓಕೆ. ಹಿ ಹೋಪ್ ದಟ್ ಪ್ರೆಸಿಡೆಂಟ್ ವುಡ್ ಓನ್ಲಿ ಯೂಸ್ ಇಟ್ ಎಸ್ ಎಸ್ ಲಾಸ್ಟ್ ರೆಸಾರ್ಟ್ with a proper caution. However, history shown that it become a powerful political weapon. ಸೊ ಇದು ಕೂಡ ಚೆನ್ನಾಗಿದೆ. ಸೊ ಇಷ್ಟೇ ಪ್ರೆಸಿಡೆಂಟ್ ರೋಲು, ಆಯಿತಾ? ಸೊ ಇಷ್ಟನ್ನೇ ನೀವು ಡೀಟೇಲ್ ನೋಡ್ಕೊಂಡ್ರೆ ಸಾಕು, ಆಯಿತಾ? ಈಗ ಸ್ವಲ್ಪ ಸಮಾಧಾನ ಆಯಿತಾ ನಿಮಗೆ? ಸಮ್ ಮೇನ್ಸಲ್ಲಿ ಯಾವ ರೀತಿ ಬರಬೇಕು, ಅವ್ನು ಏನೇ ಕ್ವಶನ್ ಕೇಳಲಿ, ಪ್ರೆಸಿಡೆಂಟ್ ರೋಲ್ ಬಗ್ಗೆ ಏನೇ ಕೇಳಲಿ, ನಾನು ಎಲ್ಲ ಟಾಪಿಕ್ಸು ಕವರ್ ಮಾಡಿದ್ದೀನಿ. ಸ್ವಲ್ಪ ತಲೆ ಕೆಡಿಸ್ಕೊಬೇಡಿ. ಏನಾದ್ರು ಕೇಳ್ಬೋದು ಅಂತಂದರೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ, ರೀಸೆಂಟಾಗಿ ಎಲ್ಲೆಲ್ಲಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿದರೆ ಅದನ್ನು ನೋಡ್ಕೊಳ್ಳಿ, ಅದ್ರ ಮೇಲೆ ನಾನು ಕೇಳ್ತಾನೆ. ಬಟ್ ಇಷ್ಟು ಹೇಳ್ತಾನೆ, ಪ್ರೊಸೀಜರ್ ಇಷ್ಟೇ ಬೇಸಿಕ್ ಕಂಪ್ಲೀಟಾಗಿ ನಿಮಗೆ. ಈಗ ಏನದು ಮನೆನ ಒಂಥರ ಬೇಸ್ಮೆಂಟ್ ಹಾಕಿ ಕಂಪ್ಲೀಟಾಗಿ ಇಟಿಗೆ ಕಟ್ಟಿ ಕಿಲೋ ಮಾಡಿ ನಿಲ್ಲಿಸಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಪೇಂಟ್ ಮಾಡಬೇಕು ಅಷ್ಟೇ. ಪೇಂಟ್ ಯಾವಾಗ ಮಾಡ್ತೀರಾ ಅಂತಂದರೆ ಅಕ್ಕಪಕ್ಕ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ, ಪೇಂಟ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ಬಂದು ನಿಮ್ಮ ಪ್ರೆಸಿಡೆಂಟ್ ರೂಲ್ ಆಗಿತ್ತು. ಇಲ್ಲಿ ಒಂದಷ್ಟು ಎಮರ್ಜೆನ್ಸಿ, ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ತಲೆ ಕೆಡ್ಸ್ಕೊಬಿಟ್ಟು PDF ನಾನು ಕೊಡ್ತೀನಿ. ಈ ಒಂದು ಎಮರ್ಜೆನ್ಸಿ ಪ್ರಾವಿಷನ್ಸ್ ಏನಿದೆ, ಆಯಿತಾ? ಸೊ ಕ್ವಶನ್ ನೋಡಿ, ಎಮರ್ಜೆನ್ಸಿ ಪ್ರಾವಿಷನ್ಸ್ ಇನ್ ಇಂಡಿಯಾ ಹ್ಯಾವ್ ಎನೇಬಲ್ಡ್ ಇಟ್ ಟು ಪ್ರಿಸರ್ವ್ ದ ಡೆಮೊಕ್ರಾಟಿಕ್ ಕ್ಯಾರೆಕ್ಟರ್ಸ್ ಆಫ್ ಇಂಡಿಯಾ. ಸೊ ಇದು ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಅಂತಲೇ ಹೇಳ್ಬೋದು. ನೀವು ಏನು ಅರ್ಥ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಬರೀಬೇಕು. ನೀವು ಅಂದರೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂತ ಬಂದಾಗ ಸ್ವಲ್ಪ ಹಿಸ್ಟ್ರಿ ಎಲ್ಲ ಬರೀತಾ ಕೂತ್ಕೋಬೇಕು ನೀವು ಇಲ್ಲಿ, ಆಯಿತಾ? ನಿಮ್ಮ ಆರ್ಟಿಕಲ್ 352 ನ್ಯಾಷನಲ್ ಹೆಲ್ತ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಏನಿತ್ತು, ಸೊ ಅವಾಗ ಏನು ತಂದಿದ್ರು. ನೆಕ್ಸ್ಟು ಆರ್ಟಿಕಲ್ 356 ನಿಮ್ಮ ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 360 ಫಿನಾನ್ಷಿಯಲ್ ಎಮರ್ಜೆನ್ಸಿ, ಹೆಲ್ಪ್ ಟು ಪ್ರಿಸರ್ವ್ ದ ಡೆಮೊಕ್ರಾಟಿಕ್ ಕ್ಯಾರೆಕ್ಟರ್ಸು, ಟೈಮ್ಸ್ ಆಫ್ ವಾರು, ಹ್ಯಾಂಡಲ್ ಇಂಟರ್ನಲ್ ಕ್ರೈಸಿಸು, ಅದೆಲ್ಲ ನೀವು ನೋಡ್ಕೋಬೇಕು. ಅದನ್ನು ಇನ್ನೊಂದು ದಿನ ಹೇಳ್ಕೊಡ್ತೀನಿ ಹೇಗೆ ಅಂತ. ನೆಕ್ಸ್ಟು ಫಿನಾನ್ಷಿಯಲ್ ಎಮರ್ಜೆನ್ಸಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಆಯಿತಾ? ಸೊ ಇದೇ ಥರ ಇರ್ತದೆ. ಫಿನಾನ್ಷಿಯಲ್ ಎಮರ್ಜೆನ್ಸಿ ತುಂಬ ಈಸಿ. ಸೊ ಫಿನಾನ್ಷಿಯಲ್ ಎಮರ್ಜೆನ್ಸಿ ನೀವು ಅಂದರೆ ಕ್ಲಾಸ್ ನೀಟಾಗಿ ಕೇಳಿದ್ರೆ ನಿಮಗೆ ಆನ್ಸರ್ ರೈಟಿಂಗ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ, ಆಯಿತಾ?
ಸೊ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತಲ್ವ ಪ್ರೆಸಿಡೆಂಟ್ ರೂಲು. ಒಂದ್ಸತಿ ನೀವು ಕ್ಲಾಸ್ ಕೇಳಿದ್ರಿ ಎಲ್ಲ ಡೀಟೇಲಾಗಿ ಅರ್ಥ ಆಗೋಯ್ತು. ಸೊ ಇದೇ ರೀತಿ ಒಂದಷ್ಟು ಮೈನ್ಸ್ ಆನ್ಸರ್ ರೈಟಿಂಗ್ ಜೊತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸ್ ನಾನು ಫಿನಾನ್ಷಿಯಲ್ ಎಮರ್ಜೆನ್ಸಿ ಮಾಡ್ತೀನಿ. ಸೊ ಅದಾದಮೇಲೆ ಎಮರ್ಜೆನ್ಸಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೀತಿ ಆಯೋಗ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಈಗಾಗಲೇ ಮೈನ್ಸ್ ಬರ್ತಾಯಿದೆ ನಿಮಗೆ KS ಮೈನ್ಸು. ಸೊ ಅವರು ತುಂಬ ಮೆಸೇಜ್ ಆಗ್ತಾಯಿದ್ರು, ಸರ್ ಮಾಡಿ ಸರ್ ಇದು ಮೈನ್ಸು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬೇಗ ಮಾಡಿ ಅಂತ. ಸೊ ನೀತಿ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನು, ಆಯಿತಾ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ನು ಎಲ್ಲ ಬರುತ್ತೆ. ಸೊ ಅದು ಕೂಡ ಕಂಪ್ಲೀಟ್ ಮೈನ್ಸ್ ಆಗಿರೋದ್ರಿಂದ ಸ್ವಲ್ಪ ಲೆಂತ್ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ, ಸರಿನಾ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.